ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಈ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 2000 ಪ್ರಶ್ನೆಗಳಲ್ಲಿ ಇದು ಒಂದು ವಿಡಿಯೋ ಆಗಿರ್ತದೆ. ಈಗ ಆಲ್ರೆಡಿ ಒಂದಿಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಈ ವಿಡಿಯೋದಲ್ಲಿ ಕೂಡ ಏನು ಮಾಡ್ತಾ ಇದ್ದೀನಿ ಅಂತಾರ SSC GD ಒಳಗೆ ಕೇಳಿರ್ತಕ್ಕಂಥ ಮ್ಯಾಥ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೆ. ಅದರೊಳಗೆ ಮುಂದಿನ ಪಾರ್ಟನ್ನು ಇವತ್ತೇನು ಮಾಡ್ತಾ ಇದ್ದೀನಿ ಅಂತಾರೆ ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ಸಮಯವನ್ನು ವ್ಯರ್ಥ ಮಾಡದೆ ಡೈರೆಕ್ಟ್ ಕ್ವಶನ್ಸ್ಗೆ ಹೋಗೋಣ. ಅಂದರೆ ಇವತ್ತಿನ ವಿಡಿಯೋದಾಗ ಯಾವ ರೀತಿ ಪ್ರಶ್ನೆಗಳದಾವ ಅಂತೇಳಿ ನೋಡಿದ್ರೆ ಫಸ್ಟ್ ಪ್ರಶ್ನೆ ಏನೈತಿ ಅಂತೇಳಿ ಅವಸರ ಮಾಡಬೇಡ್ರಿ, ಕರೆಕ್ಟ್ ಏನು ಮಾಡಿರಿ ಅಂತಾರೆ ನೀಟಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ಕೊಡ್ರಿ. ನೋಡಿ, ಫಸ್ಟ್ ಕ್ವಶನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದೈತಿ ಅಂತಾರ ನಿಮ್ಮ SSC GD ಒಳಗೆ ಫಸ್ಟ್ ಡೇ 3ನೇ ಶಿಫ್ಟ್ ಒಳಗೆ ಕೇಳಿರ್ತಕ್ಕಂಥ ಇದು 3ನೇ ಪ್ರಶ್ನೆ. ನೋಡಿರಿ, 3ನೇ ಶಿಫ್ಟ್ ಒಳಗೆ 3 ಸಿಂಪ್ಲಿಫಿಕೇಶನ್ ಕ್ವಶನ್ಸ್ ಬಂದಿದ್ದು, ಅದರೊಳಗೆ ಇದು ಕೂಡ ಒಂದಾಗಿರ್ತದೆ. ನೋಡಿರಿ, ಇವೆಲ್ಲ ಕ್ವಶನ್ಸ್ ನಿಮ್ಗೆ ಏನಾಗಿರ್ತಾವ ಅಂತಾರೆ SSC GD ಅದಾವ ಅಂತಂದ್ರೆ ಬರೀ SSC GDಗೆ ಅಷ್ಟೇ ಹೆಲ್ಪ್ ಆಗೋದಿಲ್ಲ. ನೋಡಿರಿ, ಸಿಂಪ್ಲಿಫಿಕೇಶನ್ ಬಂತು ಅಂತಾರೆ ನಿಮ್ಗೆ ಯಾವುದೇ RRB ಎಕ್ಸಾಮ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು. ಹಾಗಾದ್ರೆ ಅದೇ ರೀತಿ ಇನ್ನೂ ನಿಮ್ಮ MTS BSF ಯಾವುದೇ ಎಕ್ಸಾಮ್ ಇದ್ರೂ ಕೂಡ ಎಕ್ಸಾಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗ್ತಾವ ಅಂತ ಹೇಳ್ತಾ ನೋಡಿರಿ ಈ ಕ್ವಶನ್ಗೆ ಆನ್ಸರ್ ಎಷ್ಟು ಬರ್ತೈತಿ ನೋಡಿರಿ. ಫಸ್ಟ್ ಇಲ್ಲಿ ಇದನ್ನು ಬಿಡಿಸ್ಕೋಬೇಕಂತ ನಮ್ಗೊಂದು ರೂಲ್ಸ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು ಅಂತಾರ ವಿ ಬೋರ್ಡ್ ಮಾಸ್ ಅಂತೇಳಿ ಗೊತ್ತಿರ್ಬೇಕ್ರಿ. ಏನು ಹೇಳ್ರಿ? ವಿ ಬೋರ್ಡ್ ಮಾಸ್. ನಿಮ್ಗೆ ಆಲ್ರೆಡಿ ಇದನ್ನು ನಾನು ಹೇಳಿದ್ದೀನಿ. ವಿ ಬೋರ್ಡ್ ಮಾಸ್, ವಿ ಬದ್ಮಾಸ್ ಅಲ್ಲ, ವಿ ಬೋರ್ಡ್ ಮಾಸ್. ಹಾಗಾದ್ರೆ ನೋಡ್ರಿ, ಇವಾಗ ಈ ವಿ ಅಂತಾರೆ ಏನು, ಬಿ ಅಂತಾರೆ ಏನು, ಓ ಅಂತಾರೆ ಏನು, ಡಿ ಅಂದ್ರೆ ಏನು, ಎಂ ಅಂದ್ರೂ ಎ ಅಂದ್ರೆ ಏನು, ಎಸ್ ಅಂದ್ರೆ ಏನು, ಫಸ್ಟ್ ನಮಗೆ ಗೊತ್ತಿರಬೇಕು. ಓಕೆ, ನೋಡ್ರಿ ಇಲ್ಲಿ ವಿ ಅಂತಾರ ವೆನ್ಕ್ಯುಲಮ್ ಅಂತ ಅರ್ಥ. ಯಾವುದೇ ಒಂದು ಕ್ವಶನ್ ಮೇಲೆ ಈ ರೀತಿ ಭಾರ ಅಂತ ಕೊಟ್ಟಿರ್ತಾರೆ. ಓಕೆ, ಇನ್ನು ಅದೇ ರೀತಿ ಇನ್ನು ಬಿ ಅಂತಾರೆ ನೋಡ್ರಿ ಬ್ರಕೆಟ್ ಅಂತ ಅರ್ಥ. ನೋಡ್ರಿ, ಯಾವ ಬ್ರಕೆಟ್ ಆಗಿರ್ಬೋದು ಅಂತಾರೆ ಇಂಟು ಬ್ರಕೆಟ್ ಆಗಿರ್ಬೋದು, ಫ್ಲವರ್ ಬ್ರಕೆಟ್ ಆಗಿರ್ಬೋದು, ಅದೇ ರೀತಿ ಸ್ಕ್ವೇರ್ ಬ್ರಕೆಟ್ ಆಗಿರ್ಬೋದು. ಇನ್ನು ನೆಕ್ಸ್ಟ್ ಓ ಅಂತಾರೆ ಏನು ಅಂತಾರ ಆಫ್ ಅಂತ ಅರ್ಥ. ಆಫ್ ಅಂದ್ರೆ ಏನು ಹೇಳ್ರಿ, ಇದರ ಅರ್ಥ ಇಂಟು ಮಾಡ್ಕೋಬೇಕು. ಇಲ್ಲೇ ಏನಾರ ರೂಟ್ ತೆಗೆಯೋದಿತ್ತು ಅಂತಾರು ಕೂಡ ನಾವು ಇಲ್ಲೇ ತಗೋಬೇಕು. ಇನ್ನು ನೆಕ್ಸ್ಟ್ ಡಿ ಅಂತಾರೆ ಏನು ಹೇಳ್ರಿ, ಡಿವಿಷನ್, ಭಾಗಾಕಾರ. ಇನ್ನು ಎಂ ಅಂತಾರ ಮಲ್ಟಿಪ್ಲಿಕೇಶನ್ ಇಂಟು, ಎ ಅಂತಾರ ಎಡಿಷನ್ ಪ್ಲಸ್ ಮಾಡೋದು, ಎಸ್ ಅಂತಾರ ಸಬ್ಸ್ಟ್ರಾಕ್ಷನ್ ಮೈನಸ್ ಮಾಡೋದು. ಓಕೆ, ಈ ಲಾಸ್ಟ್ ಇವು ಎರಡರೊಳಗೆ ನೀವು ಯಾವ್ದಾರ ಒಂದು ಮಾಡ್ಕೊಂಡ್ರು ನಡೀತದೆ. ಎಡಿಷನರ ಮಾಡ್ರಿ, ಇಲ್ಲ ಸಬ್ಸ್ಟ್ರಾಕ್ಷನರ ಮಾಡ್ರಿ. ನೋಡ್ರಿ, ಇಲ್ಲಿ ಫಸ್ಟ್ ಮಾಡ್ಕೋಬೇಕಂತಾರೆ ನಾವು ಸರ್, ಮತ್ತೆ ಇಲ್ಲಿ ಆಫ್ ಅಂದ್ರೆ ಇಂಟು ಅನ್ ಹಾಕತ್ತೀರಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂದ್ರೆ ಇಂಟು ಅನ್ ಹಾಕತ್ತೀರಿ ಅಂತ ನೋಡ್ರಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂದ್ರೂ ಇಂಟುನೇ, ಆಫ್ ಅಂದ್ರೂ ಇಂಟುನೇ. ಬಟ್ ಆಫ್ ಅಂತ ಏನಾರ ಪದ ಬಂದಿತ್ತು ಅಂತಾರ ಫಸ್ಟ್ ನಾವು ಇದನ್ನ ಮಾಡ್ಕೊಂಡ ನಂತರ ಆಮೇಲೆ ಇಂಟು ಆಮೇಲೆ ಡಿವೈಡ್ ಮಾಡ್ಕೊಂಡು ಆಮೇಲೆ ಇಂಟು ಇದ್ದಿದ್ದು ಮಾಡ್ಬೇಕು. ಅರ್ಥ ಆಗತ್ತದ್ರಿ ನಾ ಹೇಳೋದು? ಎಸ್, ಓಕೆ. ಹಂಗಾರೆ ಇಲ್ಲಿ ಈ ರೂಲ್ಸನ್ನು ನಾವು ಏನು ಮಾಡ್ಬೇಕಂತಾರೆ ಈ ಕ್ವಶನ್ಸ್ಗೆ ಅಪ್ಲೈ ಮಾಡ್ಬೇಕು. ಹಂಗಾರೆ ಅಪ್ಲೈ ಮಾಡಿದ್ರಿ ಅಂತ ನೋಡ್ರಿ, ಫಸ್ಟ್ ಇಲ್ಲಿ ಏನದ ಅಂತಾರ ಸ್ಕ್ವೇರ್ ಬ್ರಕೆಟ್ ಅದ, ಸ್ಕ್ವೇರ್ ಬ್ರಕೆಟ್ ಒಳಗೆ ಫ್ಲವರ್ ಬ್ರಕೆಟ್ ಅದ, ಫ್ಲವರ್ ಬ್ರಕೆಟ್ ಒಳಗೆ ಇಂಟು ಬ್ರಕೆಟ್ ಅದ. ಹಂಗಾರೆ ಈ ಫಸ್ಟ್ ನಾವು ಯಾವುದಕ್ಕೆ ಒತ್ತು ಕೊಡ್ಬೇಕು ಅಂತಾರೆ ಇಲ್ಲಿ ಇಂಟು ಬ್ರಕೆಟ್ಗೆ ಒತ್ತು ಕೊಡ್ಬೇಕು. ನೋಡ್ರಿ, ಫಸ್ಟ್ ಇಲ್ಲಿ ಭಾರ ಅಂತಿಲ್ಲ ಅಂತಾರೆ ಬ್ರಕೆಟ್ಗೆ ಒತ್ತು ಕೊಡ್ಬೇಕು ನಾವು. ಫಸ್ಟ್ ಯಾವುದೈತಿ ಒಳಗಡೆ ಇಂಟು ಬ್ರಕೆಟ್ ಅದ, ಇದಕ್ಕೆ ಒತ್ತು ಕೊಡಬೇಕು. ಹಂಗಾರೆ ಫಸ್ಟ್ ಈ ಇಂಟು ಬ್ರಕೆಟನ್ನು ಏನು ಮಾಡ್ಕೋಬೇಕಂತಾರೆ ನಾವು ಸಾಲ್ವ್ ಮಾಡ್ಕೋಬೇಕು. ಹಂಗಾರೆ ನೋಡ್ರಿ, ಇವಾಗ ಇದ್ರೊಳಗೆ ಸಾಲ್ವ್ ಮಾಡ್ಕೋಬೇಕಂದ್ರೆ ಇಲ್ಲಿ ಇಂಟು ಅದ, ಇಲ್ಲಿ ಡಿವೈಡ್ ಅದ. ಹಂಗಾರೆ ಫಸ್ಟ್ ನಾವು ಯಾವುದಕ್ಕೆ ಒತ್ತು ಕೊಡಬೇಕು ಅಂತಾರ ಇಂಟು ಡಿವೈಡ್ ಐತಿ ಅಂತಾರೆ ಫಸ್ಟ್ ಡಿವೈಡ್ಗೆ ಒತ್ತು ಕೊಡ್ಬೇಕ್ರಿ. ಈ ಡಿವೈಡ್ ಮಾಡಿದ್ವಿ ಅಂತ ನೋಡ್ರಿ, ಈ 4 ಅದ, ಡಿವೈಡ್ ಅದ 16 16ರಿಂದ 4 ಭಾಗ ಹೋಗೋದಿಲ್ಲ. ಅದಕ್ಕೆ ಇದನ್ನ ಏನು ಮಾಡ್ರಿ ಅಂತಾರ 24 ಇಂಟು 4 ಡಿವೈಡೆಡ್ ಬೈ 16 ಅಂತ ಬರ್ಕೊಡ್ರಿ. ಈ ರೀತಿ ಆದ್ರೆ ಓಕೆ, ಅರ್ಥ ಆಗ್ತದ ಅಂತ ಅನ್ಕೊಂಡೀನಿ. ಇನ್ನು ನೆಕ್ಸ್ಟ್ ಇನ್ನೇನು ಮಾಡ್ರಿ ಅಂತ ನೋಡ್ರಿ, 4 1 4, 4 4 16, 4 1 4, 4 6 24. ಹಂಗಾರೆ ಇದ್ರದ್ದು ಆನ್ಸರ್ ಎಷ್ಟು ಬಂತು ಅಂತಾರ 6 ಬಂತು. ನೋಡ್ರಿ, 24 ಇಂಟು 4 ಡಿವೈಡೆಡ್ ಬೈ 16 ಅಂತ ಬರ್ಕೊಂಡಿನಿ. 4 1 4, 4 4 16. ಇನ್ನು ಇಲ್ಲಿ 4 ಐತಿ, ಇಲ್ಲಿ 24 ಐತಿ ಅಂತ 4 6 24. ಇದ್ರದ್ದು ಆನ್ಸರ್ ಎಷ್ಟು ಬಂತು ಹೇಳ್ರಿ, ಇಂಟು ಬ್ರಕೆಟ್ ಅದ 6 ಅಂತ ಬಂತು. ಓಕೆ, ಇಂಟು ಬ್ರಕೆಟ್ ಆನ್ಸರ್ ಎಷ್ಟು ಹೇಳ್ರಿ 6. ಇನ್ನು ಇದಾದ ನಂತರ ಏನು ಮಾಡ್ಕೋಬೇಕು ಅಂತ ಫ್ಲವರ್ ಬ್ರಕೆಟ್ ಬಿಡಿಸ್ಕೋಬೇಕು. ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂತ ಏನು ಮಾಡ್ಕೊಳ್ರಿ, ಒಂದ್ಸಲ ಬರ್ಕೊಳ್ರಿ ಬೇಕಂತ ನೋಡ್ರಿ. ಇವಾಗ 19 ಇಂಟು ಫ್ಲವರ್ ಬ್ರಕೆಟ್ 24 ಡಿವೈಡೆಡ್ ಬೈ 40 ಆಫ್ ಎಷ್ಟು ಬಂದೈತ್ರಿ ಇದು ಇಂಟು ಬ್ರಕೆಟ್ ಒಳಗಿಂದ 6. ಎಷ್ಟು ಸಾಲ್ವ್ ಮಾಡ್ಕೋಬೇಕು ನಾವು ಇದನ್ನು ಸಾಲ್ವ್ ಮಾಡ್ಕೋಬೇಕಂತ ನೋಡ್ರಿ. ಇವಾಗ ಫಸ್ಟ್ ಸ್ಕ್ವೇರ್ ಬ್ರಕೆಟ್ ಐತಿ, ಸ್ಕ್ವೇರ್ ಬ್ರಕೆಟ್ ಹಾಕ್ರಿ. ಆಮೇಲೆ ಫ್ಲವರ್ ಬ್ರಕೆಟ್ ಐತಿ. ಹಾಗಾದ್ರೆ ಫಸ್ಟ್ ನಾವು ಯಾವುದಕ್ಕೆ ಒತ್ತು ಕೊಡಬೇಕು ಅಂತಾರ ಇದು 40 ಅಲ್ಲ 4, ಇದು 4. ಎಸ್, ನೋಡ್ರಿ, ಇವಾಗ ಸ್ಕ್ವೇರ್ ಬ್ರಕೆಟ್ ಅದ, ಒಳಗಡೆ ಏನದ ಮತ್ತು ಫ್ಲವರ್ ಬ್ರಕೆಟ್ ಅದ ಅಂತಾರೆ. ಫಸ್ಟ್ ನಾವು ಯಾವುದಕ್ಕೆ ಒತ್ತು ಕೊಡಬೇಕಾಗ್ತದೆ, ಇಲ್ಲಿ ಫ್ಲವರ್ ಬ್ರಕೆಟ್ಗೆ ಒತ್ತು ಕೊಡಬೇಕಾಗ್ತದೆ. ಹಾಗಾದ್ರೆ ನೋಡ್ರಿ, ಇವಾಗ ಇಲ್ಲಿ ಡಿವೈಡ್ ಐತಿ, ಇಲ್ಲಿ ಆಫ್ ಐತಿ. ಸರ್, ಆಫ್ ಅಂದ್ರೆ ಇಂಟು ಅಂತಂದಿರಿ, ಮತ್ತು ಇಲ್ಲಿ ನಾವು ಡಿವೈಡ್ ಮಾಡ್ಕೊಂಡ ನಂತರ ಇಂಟು ಮಾಡ್ಕೊಂತೀವಿ ಅಂದ್ರಿ ಅಂತಾರೆ ತಪ್ಪಾಗುತ್ತಾ. ಫಸ್ಟ್ ಇಲ್ಲಿ ನಾವು ಇಲ್ಲಿ ಆಫ್ ಐತಿ ಅಂತಾರ ಇದನ್ನ ಮಾಡ್ಕೊಂಡ ನಂತರ ಆಮೇಲೆ ಡಿವೈಡ್ ಮಾಡ್ಕೋಬೇಕ್ರಿ. ಓಕೆ, ಹಾಗಾದ್ರೆ ನೋಡ್ರಿ, ಇವಾಗ ಇಲ್ಲಿ ಇಂಟು ಐತಿ ಅಂತ ನೋಡ್ರಿ, 6 4 ಎಷ್ಟು 24, 24 ಡಿವೈಡೆಡ್ ಬೈ 24 ಅಂತ ನೋಡ್ರಿ. 24 1 24 1 24, 1 ಡಿವೈಡೆಡ್ ಬೈ 1 ಅಂತಾರೆ ಆನ್ಸರ್ ಎಷ್ಟು ಹೇಳ್ರಿ 1.
ಇನ್ನು ನೆಕ್ಸ್ಟ್ ಈ ಫ್ಲವರ್ ಬ್ರಾಕೆಟ್ ಮುಗಿತು. ಇನ್ನು ಸ್ಕ್ವೇರ್ ಬ್ರಾಕೆಟ್. ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಏನೈತಿ ಅಂದ್ರೆ 19 ಇಂಟು ಈ ಫ್ಲವರ್ ಬ್ರಾಕೆಟ್ ಒಳಗೆ ಆನ್ಸರ್ ಎಷ್ಟೈತ್ರಿ 1. ಹಾಗಾದ್ರೆ 19 ಇಂಟು 1 ಅಂತಾರೆ ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ 19 ಆಗುತ್ತೆ. ನಮ್ಮ ಆಪ್ಷನ್ ಯಾವ ಸರಿ ಅಂತಾರೆ ಆಪ್ಷನ್ 4 ಸರಿ. ಅರ್ಥ ಆಯಿತು ಅಂತ ಅನ್ಕೊಂಡಿನಿ. ಇದು ಅರ್ಥ ಆಗಿತ್ತು ಅಂದ್ರೆ ನೆಕ್ಸ್ಟ್ ಇದೇ ರೀತಿ ಇನ್ನೂ ಒಂದು ಕ್ವಶನ್ ಅದ ನೋಡೋಣ, ಟ್ರೈ ಮಾಡ್ರಿ. ನೋಡ್ರಿ ಈ ಕ್ವಶನ್ ಬಿಡಿಸ್ಬೇಕಂತ ನಿಮಗೆ ಫಸ್ಟ್ ಏನು ಗೊತ್ತಿರಬೇಕು ಅಂತಾರೆ ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಎಡಿಷನ್ ಮಾಡೋದು ಮತ್ತು ಸಬ್ಸ್ಟ್ರಾಕ್ಷನ್ ಮಾಡೋದು ಗೊತ್ತಿರಬೇಕು. ಅಂದಾಗ ಮಾತ್ರ ಈಸಿಯಾಗಿ ಗೊತ್ತಾಗುತ್ತೆ. ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಯಾವ ರೀತಿ ಎಡಿಷನ್ ಮಾಡ್ಕೊಳ್ಳೋದು, ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು, ಡಿವಿಷನ್ ಮಾಡ್ಕೊಳ್ಳೋದು, ಸಬ್ಸ್ಟ್ರಾಕ್ಟ್ ಮಾಡೋದು ಗೊತ್ತಿತ್ತು ಅಂತಾರೆ ಈ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡ್ಬೋದು. ಓಕೆ ನೋಡ್ರಿ ಹಂಗಾರೆ ಎಷ್ಟು ಬರುತ್ತೆ ಆನ್ಸರ್ ನೋಡ್ರಿ. ಫಸ್ಟ್ ಇಲ್ಲಿ ನಾವು ಏನು ಮಾಡ್ಕೋಬೇಕು ಅಂತ ನೋಡ್ರಿ, ಬ್ರಾಕೆಟ್ ಒಂದೇ ಐತಿ ಬಟ್ ಡಿವೈಡ್ ಅದ, ಮೈನಸ್ ಅದ, ಡಿವೈಡ್ ಅದ, ಆಫ್ ಅದ. ಹಂಗಾರೆ ನಾ ಯಾವುದಕ್ಕೆ ಒತ್ತು ಕೊಡ್ಬೇಕಂತಂದೀನಿ, ಫಸ್ಟ್ ಆಫ್ ಒತ್ತು ಕೊಡ್ಬೇಕು. ಆಫ್ ಅಂತಾರೆ ಏನ್ರಿ ಇಂಟು ಅಂತ ಅರ್ಥ. ಹಂಗಾರೆ ನೋಡ್ರಿ ಇವಾಗ 7/2 ಇಂಟು 5. ಇವಾಗ ನೋಡ್ರಿ 2ರಿಂದ ಇದು ಭಾಗ ಹೋಗಲ್ಲ, ಇದು ಭಾಗ ಹೋಗಲ್ಲ ಅಂತಾರೆ ಏನು ಮಾಡ್ಕೊತೀವಿ, ಇವೆರಡು ಇಂಟು ಮಾಡ್ಕೊತೀವಿ. 5 7 ಎಷ್ಟಾಕೈತಿ 35 ಆಗ್ತದೆ, ಡಿವೈಡೆಡ್ ಬೈ 2. ಹಂಗಾರೆ ಈ ಆಫ್ ಮಾಡ್ಕೊಂಡಾಗ ಎಷ್ಟು ಬಂತ ಹೇಳ್ರಿ ಆನ್ಸರ್ 35/2 ಅಂತ ಬಂತು. ಪಾಯಿಂಟ್ ಒಳಗೆ ಬಂತು ಅಂತಾರೆ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಂತೀರಿ. ಯಾಕಂತಾರ ಆಪ್ಷನ್ಸ್ ಫ್ರಾಕ್ಷನ್ಸ್ ಒಳಗೆ ಅದಾವ ಅಂತಾರೆ. ನಾವು ಕೂಡ ಈಗ ಆನ್ಸರನ್ನು ಫ್ರಾಕ್ಷನ್ಸ್ ಒಳಗೆ ತೆಗಿಬೇಕು, ಪಾಯಿಂಟ್ ಒಳಗೆ ತೊಗೋಬಾರ್ದು. ಓಕೆ ಎಸ್ ಹಂಗಾರೆ ಇಷ್ಟು ಮಾಡ್ಕೊಂಡು ನಂತರ ನೋಡ್ರಿ ಇವಾಗ ಇದು 35/2 ಅಂತ ಬಂದದ. ಇಲ್ಲಿ ಡಿವೈಡ್ ಐತಿ, ಮೈನಸ್ ಐತಿ, ಡಿವೈಡ್ ಐತಿ. ಹಂಗಾರೆ ಫಸ್ಟ್ ನಾವು ಏನು ಮಾಡ್ಕೋಬೇಕು, ಇನ್ನು ಡಿವೈಡ್ ಮಾಡ್ಕೋಬೇಕು. ಹಂಗಾರೆ ನೀವು ಏನು ಮಾಡ್ರಿ ಅಂದ್ರೆ ಇನ್ನೊಂದು ಸ್ಟೆಪ್ ಬರ್ಕೊಂತೀನಿ ಅಂತ ಬರ್ಕೊಡ್ರಿ. ಇದೆಷ್ಟು ಬಂದೈತಿ ಆನ್ಸರ್ 35/2 ಅಂತ ಬಂದೈತಿ. ನೆನಪಿರಲಿ ಎಷ್ಟು ಬಂದದ್ರಿ 35/2 ಅಂತ ಬಂದದ ಇಷ್ಟು ಮಾಡಿದಾಗ. ಓಕೆ ಇನ್ನೊಂದು ಸ್ಟೆಪ್ ಬರ್ಕೊತೀನಿ ಅಂತ ಬರ್ಕೊಳ್ರಿ. 14 ಡಿವೈಡೆಡ್ ಬೈ ನೋಡ್ರಿ ಡಿವೈಡ್ ಐತೆ ಅಂತಾರೆ. ಇದನ್ನು ಡೈರೆಕ್ಟ್ ನಾವು ಏನು ಮಾಡ್ಕೋಬೋದು, ಇಲ್ಲಿ 14 ಡಿವೈಡೆಡ್ ಬೈ 49 ಅಂತ ಬರ್ಕೊಳ್ರಿ ಮೈನಸ್. ಇನ್ನು ನೆಕ್ಸ್ಟ್ ಇಲ್ಲಿ ನಾವು ಇದನ್ನು ಮಾಡ್ಕೋಬೇಕಿನ್ನ ನೋಡ್ರಿ ಇದನ್ನು ಮಾಡ್ಕೊಳ್ರಿ. ಫಸ್ಟ್ ಇಲ್ಲಿ ಇದನ್ನು ಮಾಡ್ಕೊಂಗಿಂತ ಮತ್ತೆ ಮೊದಲು ಇದನ್ನು ಮಾಡ್ಕೊಳ್ರಿ. 3 ಡಿವೈಡೆಡ್ ಬೈ 35/2 ನೋಡ್ರಿ ಇದನ್ನು ಮಾಡಿದ್ರಿ ಅಂತಾರೆ. ಇವಾಗ ಜಸ್ಟ್ ಇಲ್ಲಿ ಡಿವೈಡ್ ಐತಿ, ಇಲ್ಲಿ 35/2 ಐತಿ ಅಂತಾರೆ. ಇದನ್ನ ನಾವು ಏನೂ ಇಲ್ಲ ಅಂತ ನೋಡ್ರಿ ಇಲ್ಲಿ ಏನಿದ್ದಿರ್ತದ 1 ಅಂತ ಇದ್ದಿರ್ತದ. ಬಟ್ ಈಗ ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಡಿವೈಡ್ ಮಾಡೋದು ಗೊತ್ತಿತ್ತು ಅಂತಾರ ನಾವೇನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಹಾಗಾದ್ರೆ ನೋಡ್ರಿ ಈ ರೀತಿ 3/1 ಡಿವೈಡ್ 35/2 ಇದ್ದಾಗ ನಾವೇನು ಮಾಡ್ಕೊತೀವಿ ಅಂತಾರೆ, ಫಸ್ಟ್ ಈ 3 ಡಿವೈಡೆಡ್ ಬೈ 1 ಅನ್ನು ಹಾಗೆ ಬರ್ಕೊತೀವಿ. ಡಿವೈಡ್ ಇದ್ದಿದ್ದು ಚಿಹ್ನೆಯನ್ನು ಏನು ಮಾಡ್ಕೊತೀವಿ ಅಂತಾರೆ ಇಂಟು ಮಾಡ್ಕೊತೀವಿ. ಇಂಟು ಮಾಡ್ಕೊಂಡಾಗ ಇದು ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ ಅಂತಾರ ರಿವರ್ಸ್ ಆಗುತ್ತೆ. 2 ಡಿವೈಡೆಡ್ ಬೈ 35 ಅಂತ ಬರಿತೀವಿ. ಇವಾಗ ನೋಡ್ರಿ ಈ 35ದಿಂದ ನೋಡ್ರಿ ಇದು ಭಾಗ ಹೋಗಲ್ಲ, ಇದು ಭಾಗ ಹೋಗಲ್ಲ, ಅದಕ್ಕೆ ಏನು ಮಾಡ್ಕೊತೀವಿ, ಇವೆರಡು ಇಂಟು ಮಾಡ್ಕೊತೀವಿ. 3 × 2 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ 6 ಆಗುತ್ತೆ, ಡಿವೈಡೆಡ್ ಬೈ 35 ಆಗುತ್ತೆ. ಇದು ಎಷ್ಟು ಬಂತು ಹೇಳ್ರಿ ಹಂಗಾರೆ ಆನ್ಸರ್ 6 ಡಿವೈಡೆಡ್ ಬೈ 35. ಹಾಗಾದ್ರೆ ನೋಡಿ ಇಲ್ಲಿಸ್ತನ ನಾವು ಸಾಲ್ವ್ ಮಾಡಿದಾಗ ಎಷ್ಟು ಬಂತು ಅಂತಾರ 6 ಡಿವೈಡೆಡ್ ಬೈ 35 ಅಂತ ಆನ್ಸರ್ ಬಂತು. ಇನ್ನು ನೆಕ್ಸ್ಟ್ ಈ 14 ಡಿವೈಡೆಡ್ ಬೈ 49 ಮೈನಸ್ 6 ಡಿವೈಡೆಡ್ ಬೈ 35 ಮಾಡಬೇಕು. ಹಾಗಾದ್ರೆ ಇವಾಗ ನಾವು ಅದನ್ನು ಏನಂತ ಬರಿಬೋದು, 14 ಡಿವೈಡೆಡ್ ಬೈ 49 ಅಂತ ಬರಿಬೋದು ಮೈನಸ್ ಅದ. ನೆಕ್ಸ್ಟ್ ಈ 6 ಡಿವೈಡೆಡ್ ಬೈ 35 ಅಂತ ಬರಿಬೋದು. ಇವಾಗ ನೋಡ್ರಿ ಈ ರೀತಿ ನಮಗೆ ಫ್ರಾಕ್ಷನ್ಸ್ ಒಳಗಿದ್ದಾಗ ಮೈನಸ್ ಮಾಡೋದು ಗೊತ್ತಿತ್ತು ಅಂತ ನಮ್ಗೇನು ಬಂದ್ಬಿಡ್ತದ ಆನ್ಸರ್ ಬಂದ್ಬಿಡ್ತದೆ. ಹಾಗಾದ್ರೆ ನೋಡ್ರಿ ಇವಾಗ ಫಸ್ಟ್ ಈ ರೀತಿ ಫ್ರಾಕ್ಷನ್ಸ್ ಒಳಗಿದ್ದಾಗ ಮೈನಸ್ ಇದ್ರದ್ದು ಯಾವ ರೀತಿ ಮೈನಸ್ ಮಾಡೋದು, ಇದನ್ನು ಹೆಂಗೆ ಮೈನಸ್ ಮಾಡ್ಬೇಕಂತ ಆಲ್ರೆಡಿ ನಾ ಏನು ಮಾಡೀನಿ ಅಂತಾರ ಫ್ರಾಕ್ಷನ್ಸ್ ಒಳಗೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇವು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಫಸ್ಟ್ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ನಿಮ್ಗೆ ಯಾರಿಗೂ ಡೌಟ್ ಅದಾವಲ್ಲ, ಕನ್ಫ್ಯೂಸ್ ಯಾರಿಗೆ ಅದಾವ, ಇನ್ನೂ ಇಂಥವು ಯಾರಿಗೂ ಬೇಸಿಕ್ ಬರೋಂಗಿಲ್ಲ ಅವ್ರು ಆ ವಿಡಿಯೋಗಳನ್ನು ಹೋಗಿ ನೋಡಿ ಪರ್ಫೆಕ್ಟ್ ಆಗ್ಬೋದು ಅಂತ ಹೇಳ್ತೀನಿ. ಓಕೆ ಇನ್ನು ನೆಕ್ಸ್ಟ್ ಹಂಗಾರೆ ಈ 49 35 ಏನು ಮಾಡಬೇಕು ಅಂತ ಫಸ್ಟ್ LCM ತೆಗಿಬೇಕು ರೀ. ಏನು ಮಾಡ್ಬೇಕು ಹೇಳ್ರಿ LCM ತೆಗಿಬೇಕು. LCM ಯಾವ ರೀತಿ ತೆಗಿಬೇಕು ಅಂತಾರೆ ಮತ್ತು ನೀವು ಮತ್ತು ಈ 49 35 ನೀವು ಈ ರೀತಿ ಬರ್ಕೊಂಡು LCM ತೆಗಿಯೋದ್ರಿ ಅಂತಾರೆ ತೆಗಿಬೋದು. ಇಲ್ಲ ಡೈರೆಕ್ಟ್ ಅಲ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ ಅಂತಾರೆ ಮಾಡ್ಕೋಬೋದು. ಬಟ್ ಏನು ಮಾಡ್ಬೇಕು ಹೇಳ್ರಿ ಎರಡು ಥರದ್ದು LCM ತೆಗಿಬೇಕು. LCM ತೆಗಿಬೇಕು ಅಂತಾರೆ ಎಷ್ಟಾಗ್ತದೆ ಅಂತಾರೆ ಈ 49 ಮತ್ತು 35 LCM ನೋಡ್ರಿ 7 7 49 7 5 35 ಅಂತಾರೆ. ಇನ್ನು ಯಾವ ಮಗ್ಗಿ ಒಳಗೂ ಭಾಗ ಹೋಗಂಗಿಲ್ಲ. 7 7 49 49 5 ಎಷ್ಟಾಕೈತಿ ಅಂತಾರೆ 245 ಆಗ್ತದೆ. ನಿಮಗೆ ಇಂಟು 5 ಇದ್ದಾಗ ಏನು ಮಾಡಿರಿ ಅಂತೇಳಿನಿ ಅರ್ಧ ಮಾಡ್ಕೊಂಡು 0 ಇಡ್ರಿ ಅಂತೇಳಿನಿ. ಅರ್ಧ ಆಗಲಿಲ್ಲ ಅಂತಾರೆ ಪಾಯಿಂಟ್ ಕ್ಯಾನ್ಸಲ್ ಮಾಡಿ ಆ ಸಂಖ್ಯೆ ಬರೀರಿ ಅಂತೇಳಿನಿ. ನೋಡ್ರಿ ಇವಾಗ 49ದು ಅರ್ಧ ಎಷ್ಟಾಗುತ್ತೆ ಅಂತಾರೆ 7 7 49 ಇಂಟು 5 ಅಂತಂದ್ರೆ 49 ಅರ್ಧ ಎಷ್ಟು ಅಂತಾರೆ 24.5. ಆ ಪಾಯಿಂಟ್ ಕ್ಯಾನ್ಸಲ್ ಮಾಡಿದ್ರಿ ಅಂತಾರೆ LCM ಎಷ್ಟು ಆಕೈತಿ 245 ಆಕೈತಿ. ಇದನ್ನ LCM ಬರ್ಕೋಬೇಕು. ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕಂತಾರೆ ಇನ್ನು 49 ಎಷ್ಟರಲ್ಲೇ 245 ರೀ. ನೋಡ್ರಿ ಇವಾಗ ಅರ್ಧ ಅಲ್ಲಿ 5 ಮಾಡಿವಿ ಅಂತ ನೋಡ್ರಿ 49 ಎಷ್ಟರಲ್ಲೇ ಅಂತಾರೆ 5 ಆಗ್ತದೆ. ಇನ್ನು ನೆಕ್ಸ್ಟ್ 35 ಎಷ್ಟರಲ್ಲೇ ಅಂತಾರೆ 35 7 245 ಆಗ್ತದೆ. ಇನ್ನು ನೆಕ್ಸ್ಟ್ ಇವೆರಡು ಇಂಟು ಮಾಡಿಕೊಟ್ರೆ 14 5 70 ಮೈನಸ್ 6 7
42. ಈ 70ರಾಗ 42 ಮೈನಸ್ ಆದರೆ ಎಷ್ಟಾಗುತ್ತೆ ಅಂತಾರೆ 28 ಆಗುತ್ತೆ. ಬಟ್ ಈ ಆನ್ಸರ್ ನಮ್ಮಲ್ಲಿ ಎಲ್ಲಿಲ್ಲ, ಆಪ್ಷನ್ ಒಳಗಿಲ್ಲ. ಜಸ್ಟ್ ಏನು ಮಾಡಬೇಕು ಅಂತಾರೆ ಒಂದು ಸಾರಿ ಕಟ್ತಾ ಹೊಡಿಬೇಕು ರೀ. ಅಂದ್ರೆ ಯಾವ ಮಗ್ಗಿ ಭಾಗ ಆಗುತ್ತಾವೆ ನೋಡ್ರಿ 7ರ ಮಗ್ಗಿ ಭಾಗ ಆಗುತ್ತಾವೆ. 7 4ರಲ್ಲಿ 28, 7 3ರಲ್ಲಿ 21, ಇನ್ನು 3 ಉಳಿತದ 5 ಆಗ್ತದೆ, 7 35 ಅಂತಾರೆ, 7 5ರಲ್ಲಿ 35. ಹಂಗಾರೆ 4/35 ಅನ್ನೋದು ಆಪ್ಷನ್ ಎಲ್ಲ ಐತಿ ಅಂತಾರೆ. ಆಪ್ಷನ್ ಎಲ್ಲ ಐತಿ, ಆಪ್ಷನ್ ಇದು ಸರಿ. ನೋಡ್ರಿ ಕ್ವಶನ್ ನೋಡಿದ್ರೆ ಭಾಳ ಸಣ್ಣದೈತಿ, ಬಟ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೋದ್ರಿ ಅಂತಾರೆ ಫ್ರಾಕ್ಷನ್ಸ್ ಒಳಗೆ ಎಡಿಷನ್ನ, ಸಬ್ಸ್ಟ್ರಾಕ್ಷನ್ನ, ಮಲ್ಟಿಫಿಕೇಶನ್, ಡಿವಿಷನ್ ಯಾರಿಗೆ ಬರ್ತೈತಲ್ಲ ಅವ್ರು ಅಷ್ಟೇ ಸಾಲ್ವ್ ಮಾಡ್ಬೋದು. ಎಸ್, ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಂಗಾರೆ ಏನೈತಿ ನೋಡ್ರಿ, ಪರ್ಸೆಂಟೇಜ್ ಬೇಸ್ ಒಂದು ಕ್ವಶನ್ ಅದ ಡಿಸ್ಕೌಂಟ್ ಒಳಗೆ. ನೋಡ್ರಿ ಯಾವ ರೀತಿ ಕ್ವಶನ್ಸ್ ಐತಿ ಅಂತೇಳಿ. The price of a cinema ticket was increased by 18% due to the increase in ticket prices. The number of spectators decreased by 25%. So what is the impact on revenue? ಹಂಗಾರೆ ಅಲ್ಲಿ ಏನನ್ನತ್ತಾರ ಅಂದ್ರೆ ಒಂದು ಸಿನಿಮಾ ಟಿಕೆಟ್ನ ಬೆಲೆಯನ್ನು 18% ನಿಮಗೆ ಕ್ವಶನ್ ಏನಾರ ಇಂಗ್ಲೀಷ್ ಒಳಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತಾರೆ ಜಸ್ಟ್ ಏನು ಮಾಡಿರಿ ಕನ್ನಡ ಒಳಗೆ ಓದ್ಕೊಳ್ರಿ. ಒಂದು ಸಿನಿಮಾ ಟಿಕೆಟನ್ನು 18% ಏನು ಮಾಡಕತ್ತಾರ ಅಂತಾರೆ ಹೆಚ್ಚಿಗೆ ಮಾಡಕತ್ತಾರ. ಟಿಕೆಟ್ನ ಬೆಲೆಯಲ್ಲಿನ ಹೆಚ್ಚಳದಿಂದಾಗಿ ಪ್ರೇಕ್ಷಕರ ಸಂಖ್ಯೆ 25% ಏನಾಗತೈತಿ ಅಂತಾರ ಕಡಿಮೆ ಆಗಕತ್ತದ. ಓಕೆ, ಇನ್ನು ನೆಕ್ಸ್ಟ್ ಹಾಗಾದರೆ ಆದಾಯದ ಮೇಲೆ ಪರಿಣಾಮ ಎಷ್ಟು? ಅಲ್ಲಿ ಟಿಕೆಟ್ ರೇಟ್ ಏನಾಗತೈತಿ ಅಂತಾರೆ 18% ಹೆಚ್ಚು ಮಾಡಕತ್ತಾರ. ಟಿಕೆಟ್ ರೇಟ್ ಹೆಚ್ಚಾಗಿದ್ದಕ್ಕೆ ವೀಕ್ಷಣೆ ಮಾಡೋರು ಅಂದ್ರೆ ಮೂವಿಯನ್ನು ನೋಡೋರು, ಸಿನಿಮಾ ನೋಡೋರು ಏನು ಮಾಡಕತ್ತಾರ ಅಂತಾರೆ 25% ಕಡಿಮೆ ಆಗಕತ್ತಾರ ಜನ. ಅದಕ್ಕೆ ಆ ಆದಾಯದೊಳಗೆ ಏನು ಪರಿಣಾಮ ಬೀರ್ತದ ಅಂತ ನಾವು ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿ ಫಸ್ಟ್ ನಾವು ಸಾಲ್ವ್ ಮಾಡಿದ್ವಿ ಅಂತಾರ ಇಲ್ಲಿ ನಾವು ಟ್ರಿಕ್ ಯೂಸ್ ಮಾಡ್ಕೋಬಹುದು. ಯಾವುದು ಅಂತಾರ 100 ಮೆಥಡ್ ಕೂಡ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತಾರ ಫ್ರಾಕ್ಷನ್ ಮೆಥಡ್ ಕೂಡ ಯೂಸ್ ಮಾಡ್ಕೋಬಹುದು. ಓಕೆ, 100 ಮೆಥಡ್ ಮತ್ತು ಫ್ರಾಕ್ಷನ್ ಮೆಥಡ್ ನೀವು ಎರಡೂ ರೀತಿ ಸಾಲ್ವ್ ಮಾಡಿದ್ರಿ ಅಂತಾರೆ ಆನ್ಸರ್ ಸಿಕ್ಬಿಡ್ತೈತಿ. ನೋಡ್ರಿ ಫಸ್ಟ್ 100 ಮೆಥಡ್ ಸಾಲ್ವ್ ಮಾಡಿದ್ರಿ ಅಂತಾರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು. ಹಾಗಾದ್ರೆ ಫಸ್ಟ್ ನೋಡ್ರಿ ಏನಾರ ಇಲ್ಲಿ 100 ತೊಗೊಂಡ್ರಿ ಅಂತಾರ ಫಸ್ಟ್ ಏನಾಗತೈತಿ 18% ಏನಾಗತೈತಿ ಹೆಚ್ಚಾಗತೈತಿ. ಹಾಗಾದ್ರೆ 100ಕ್ಕೆ 18% ಹೆಚ್ಚು ಅಂತಾರೆ ಎಷ್ಟು ತೊಗೋಬೇಕು ಹೇಳ್ರಿ 118 ತೊಗೋಬೇಕು. ಪರ್ಸೆಂಟೇಜ್ ಅಂತಾರೆ ಮತ್ತೇನು ಮಾಡ್ಬೇಕಾಗ್ತದ ಡಿವೈಡ್ 100 ಮಾಡ್ಬೇಕು. ಇನ್ನು ಇಂಟು ನೆಕ್ಸ್ಟ್ ಏನಾಗತೈತಿ 25% ಏನಾಗತ್ತದ್ರಿ ವೀಕ್ಷಣೆ ಮಾಡೋರು ಕಡಿಮೆ ಆಗಕತ್ತಾರ. ಅದಕ್ಕೆ ಏನು ಮಾಡ್ಕೋಬೇಕು ಅಂತಾರ, ಅದಕ್ಕೆ ಏನು ಮಾಡ್ಕೋಬೇಕು ಹೇಳ್ರಿ ಒಂದು ನಿಮಿಷ. ಓಕೆ ನೋಡ್ರಿ ಅದಕ್ಕೆ ಏನು ಮಾಡ್ಕೋಬೇಕು ಅಂತಾರೆ ಫಸ್ಟ್ 25% ಏನಾಗತೈತಿ ಅಂದ್ರೆ ವೀಕ್ಷಣೆ ಮಾಡೋರು ಕಡಿಮೆ ಆಗಕತ್ತಾರ ಅಂತ ನೋಡ್ರಿ ಏನು ಮಾಡ್ಕೋಬೇಕು 75 ಡಿವೈಡ್ ಬೈ ಅಂದ್ರೆ ಕಡಿಮೆ ಮಾಡಕತ್ತಾರ ಅಂದ್ರೆ ಕಡಿಮೆ ಮೈನಸ್ ಮಾಡ್ಕೋಬೇಕು 75 ಡಿವೈಡೆಡ್ ಬೈ 100 ಅಂತ ಮಾಡ್ಕೋಬೇಕು. ಓಕೆ ಎಸ್ ನೋಡ್ರಿ ಇವಾಗ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ನಾವು ಕಂಪೇರ್ ಮಾಡಿವಿ ಅಂತಾರೆ ಎಷ್ಟು ಪರ್ಸೆಂಟ್ ಕಡಿಮೆ ಆಕೈತಿ ಅಂತೇಳಿ ಸಿಗ್ತದೆ. ನೋಡ್ರಿ ಇವಾಗ ಕಡ್ತಾ ಹೊಡೆದ್ರಿ ಅಂತಾರೆ ಈ 100 ಕ್ಯಾನ್ಸಲ್. ಇನ್ನು 25 3ಲೆ 75, 25 4ಲೆ 100. ನೆಕ್ಸ್ಟ್ ನೋಡ್ರಿ ಇವಾಗ ಇಲ್ಲಿ 3 ಐತಿ, 4 ಐತಿ, 18 ಐತಿ ಅಂದ್ರೆ 4ರ ಮಗ್ಗಿ ಒಳಗೆ 18 ಭಾಗ ಹೋಗುದಿಲ್ಲ. ಲಾಸ್ಟ್ 2 ಡಿಜಿಟ್ ಚೆಕ್ ಮಾಡಿದ್ರಿ ಅಂತ. ಓಕೆ ಅದಕ್ಕೆ ನಾವೇನು ಮಾಡ್ಕೋಬೇಕಂದ್ರೆ 2ರಿಂದ ಕಡ್ತಾ ಹೊಡೀರಿ. 2 2ರಲ್ಲಿ 4, 2 5ರಲ್ಲಿ 10, 1 ಉಳಿತು 18 ಆಯಿತು, 2 9ರಲ್ಲಿ 18. ಇನ್ನು ನೆಕ್ಸ್ಟ್ 2ರಿಂದ ಇದು ಹೋಗೋದಿಲ್ಲ ಅಂತಂದಾಗ ಏನು ಮಾಡ್ಕೋಬೇಕ್ರಿ ಇವೆರಡು ಇಂಟು ಮಾಡ್ಕೋಬೇಕು. ಆಮೇಲೆ ಈ 2ರಿಂದ ಕಡ್ತಾ ಹೊಡಿಬೇಕು. ಹಂಗಾರೆ ನೋಡ್ರಿ 53ಲೆ 150, 93ಲೆ 27 ಅಂತಾರ 177 ಆಗ್ತದ. ಎಷ್ಟಾಗ್ತದ 177 ಡಿವೈಡೆಡ್ ಬೈ 2. ಹಂಗಾರೆ ಈಗ ಎಷ್ಟು ಬರ್ತೈತೆ ನೋಡ್ರಿ ಆನ್ಸರ್ 2 1ರಲ್ಲಿ 2 ಎಷ್ಟರಲ್ಲಿ ಅಂತಾರೆ 8ರಲ್ಲಿ 16. ಇನ್ನೂ ಎಷ್ಟು ಉಳಿತು ಅಂತಾರೆ 1 ಉಳಿತು, ಮತ್ತು 17 ಆಯ್ತು ರೀ, ಮತ್ತು 2 8ರಲ್ಲಿ 16. ಇನ್ನೂ ಎಷ್ಟು ಶೇಷ ಉಳಿತದ 1 ಉಳಿತದ. ಪಾಯಿಂಟ್ ಕೊಟ್ವಿ ಅಂತಾರೆ ಎಷ್ಟಾಗ್ತದೆ ಹೇಳ್ರಿ 10 ಆಗ್ತದ. 2 5ರಲ್ಲಿ 10. ಹಂಗಾರೆ 88.5 ಐತ್ರಿ. ಹಂಗಾರೆ ಫಸ್ಟ್ ಇಷ್ಟು ಇತ್ತು 100 ಇತ್ತು, ಈಗ ಎಷ್ಟಾಯಿತು 88.5 ಆಯಿತು ಅಂತಾರೆ. ಎಷ್ಟು ಕಡಿಮೆ ಆಯ್ತು ರೀ ಕಡಿಮೆ ಆಗ್ಯದ ಹೆಚ್ಚಾಗ್ಯದ 100 ಇದ್ದಿದ್ದು 88.5 ಆಗೈತಿ ಅಂತಾರೆ ಕಡಿಮೆ ಆಗ್ಯದ. ಎಷ್ಟು ಕಡಿಮೆ ಆಗ್ಯದ ಅಂತ ನೋಡ್ರಿ 11.5% ಏನಾಗೈತಿ ಅಂತಾರ ಕಡಿಮೆ ಆಗ್ಯದ. ಅಂದ್ರೆ ಡಿಕ್ರೀಸ್ ಆಗ್ಯದ. ಏನಾಗ್ಯದ ಹೇಳ್ರಿ ಡಿಕ್ರೀಸ್ ಕಡಿಮೆ ಆಗ್ಯದ. ಹಂಗಾರೆ ನೋಡ್ರಿ ಇಲ್ಲಿ ಆಪ್ಷನ್ ಒಳಗೆ ಏನು ಮಾಡ್ತಾರ ಅಂತಾರ 11.5 ಕಡಿಮೆ ಆಯಿತು ಅಂತೇಳಿ ಕೊಟ್ಟಾರ. ಬಟ್ ಒಂದೊಂದು ಸರಿ ಇದು ಸರಿ, ಬಟ್ ಒಂದೊಂದು ಸರಿ ಏನು ಮಾಡ್ತಾರ ಅಂತಾರೆ ಫಸ್ಟ್ 11.5 ಹೆಚ್ಚಾಯಿತು ಅಂತ ಕೇಳ್ತಾರೆ. ಅವಾಗ ನಾವು ಆಪ್ಷನ್ ಎರಡೂ ಕೊಟ್ಟಿರ್ತಾರೆ ಆಪ್ಷನ್, ಅವಾಗ ಯಾವ್ದು ಹಾಕಬೇಕು ಅಂತ ನೋಡ್ರಿ. ಫಸ್ಟ್ ಇಲ್ಲಿ 100 ಇತ್ತು, ಈಗ 88.5 ಆಯಿತು ಅಂತಾರ ಏನಾಗತ್ತದ ಕಡಿಮೆ ಆಗಕತ್ತದ. ಎಷ್ಟು ಕಡಿಮೆ ಆಗತ್ತದ 11.5% ಏನಾಗತೈತಿ ಕಡಿಮೆ ಆಗತೈತಿ ಅಂತ ಹೇಳ್ಬೇಕು. ನೋಡ್ರಿ ಈ ರೀತಿ ಮಾಡ್ಬೋದು, ಇಲ್ಲ ಅಂತಾನು ನಾವು ಜಸ್ಟ್ ಈ ರೀತಿನೂ ಸಾಲ್ವ್ ಮಾಡ್ಕೋಬಹುದು. ಯಾವ ರೀತಿ ಹೇಳ್ರಿ ಈಗ ಫಸ್ಟ್ ಈ 18% ಅನ್ನೋದನ್ನು ನಾವು ಫ್ರಾಕ್ಷನ್ಸ್ ಒಳಗೆ ಯಾವ ರೀತಿ ಬರಿತೀವಿ 18 ಡಿವೈಡೆಡ್ ಬೈ 100 ಬರೆದ್ರಿ ಅಂತಾರ. ನೋಡ್ರಿ ಪರ್ಸೆಂಟೇಜ್ ಇದ್ದು ಫ್ರಾಕ್ಷನ್ ಮಾಡ್ಕೋಬೇಕಂದ್ರೆ ಡಿವೈಡ್ 100 ಮಾಡ್ತಿರ್ತೀವಿ. ಅದಕ್ಕೆ 18 ಡಿವೈಡ್ ಬೈ 100 ಮಾಡಿದ್ರಿ ಅಂತ ನೋಡ್ರಿ ಇವಾಗ ಏನಾಗುತ್ತಾ 2 9ರಲ್ಲಿ 18, 2 50ರಲ್ಲಿ 100, 9/50 ಅಂತ ಆಗುತ್ತೆ.
ಬಟ್ ಈಗ ಏನಾಗತೈತಿ ಇನ್ಕ್ರೀಸ್ ಆಗತೈತಿ ಅಂದ್ರೆ ಏನು ಮಾಡ್ತೀವಿ ಅದನ್ನು ಕೂಡಿಸ್ತೀವಿ. ಅಂದ್ರೆ ಏನಾಗುತ್ತೆ ರೀ ರೇಷೋ 50:59 ಆಗುತ್ತೆ. ಇದು ಫಸ್ಟ್. ಆಮೇಲೆ ಏನು ಮಾಡ್ತೀವಿ ಅಂತಾರ 25% ಅಂತ ಐತಿ. ಈ 25% ಅನ್ನೋದನ್ನ ಏನು ಮಾಡ್ತೀವಿ ಅಂತಾರ ಫ್ರಾಕ್ಷನ್ಸ್ ಒಳಗೆ 1/4 ಅಂತ ಬರಿತೀವಿ. 25/100 ಮಾಡಿದ್ರಿ ಅಂತಾರೆ 1/4 ಅಂತ ಬರಿತೀವಿ. ಈಗ ಏನಾಗತ್ತದ ಕಡಿಮೆ ಆಗತ್ತದ, ಅದಕ್ಕೆ ಏನು ಮಾಡ್ಕೊತೀವಿ ಅಂತಾರೆ ಇದನ್ನ ಮೈನಸ್ ಮಾಡ್ಕೊತೀವಿ. ಇಲ್ಲಿ 4:3 ಅಂತ ಬರಿತೀವಿ. ಓಕೆ, ಈಗ ಇವೆರಡು ಏನು ಮಾಡ್ಕೊತೀವಿ ಅಂತ ನೋಡ್ರಿ. ಈ ರೀತಿ ಆಲ್ರೆಡಿ ನಾವು ಒಂದಿಷ್ಟು ಪ್ರಶ್ನೆಗಳನ್ನು ಭಾಳ ಬಿಡಿಸಿದ್ದೀನಿ. ಪ್ರತಿಯೊಂದು ವಿಡಿಯೋದೊಳಗೆ ಈ ಟೈಪ್ ಒಂದು ಕ್ವಶನ್ ಬಿಡಿಸ್ತೀವಿ. ಓಕೆ, ನೀವು ಕಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು, ಸಕ್ಸೆಸಿವ್ ಡಿಸ್ಕೌಂಟ್ ಆಗಿರ್ಬೋದು, 2% ಕೊಟ್ಟಾಗ ಆಲ್ಮೋಸ್ಟ್ ನಾವು ಈ ಮೆಥಡನ್ನು ಸಾಲ್ವ್ ಮಾಡ್ತಾ ಇರ್ತೀವಿ. ಪಾಪ್ಯುಲೇಷನ್ ಕೊಟ್ಟಾಗ ಕೂಡ ಈ ರೀತಿ ಸಾಲ್ವ್ ಮಾಡ್ತಿರ್ತೀವಿ. ಕ್ವಶನ್ಸ್ ನೀವು ಹಿಂದೆ ವಿಡಿಯೋಗಳನ್ನು ನೋಡಿದ್ರಿ ಅಂತ ಗೊತ್ತಾಗಿರ್ತದೆ. ನೋಡ್ರಿ ಇವಾಗ ಈ ರೀತಿ ಮಾಡಿದ್ವಿ ಅಂತ ನೋಡ್ರಿ ಏನಾಗುತ್ತೆ ಅಂತಾರ ಇವೆರಡು ಇಂಟು ಮಾಡ್ಕೊತೀವಿ. 50 × 4 ಅಂತಾರ 200 ಆಯಿತು. ಇನ್ನು ನೆಕ್ಸ್ಟ್ 59 × 3 ಮಾಡಿದ್ರಿ ಅಂತ ನೋಡ್ರಿ 53 150 9 27 150 + 27 ಅಂತಾರ 177. ನೋಡ್ರಿ ಅವಾಗ 200 ಜನ ಏನಾರ ಅವಾಗ ಏನಾರ 200 ರೂಪಾಯಿ ಆದಾಯ ಬರ್ತಿತ್ತು ಅಂದ್ರೆ ಈಗ 177 ರೂಪಾಯಿ ಬರ್ತೈತಿ. ಹಂಗಾರೆ ಆದಾಯದೊಳಗೆ ಎಷ್ಟು ಕಡಿಮೆ ಆಗೈತಿ? 20 ಎಷ್ಟು ಕಡಿಮೆ ಆಗ್ಯದ್ರಿ? 23 ರೂಪಾಯಿ ಕಡಿಮೆ ಆಗ್ಯದ. ಅದನ್ನ ನಾವೇನು ಹೇಳಬೇಕು ಅಂತಾರೆ ಪರ್ಸೆಂಟೇಜ್ ಒಳಗೆ ಹೇಳಬೇಕು. ಹಂಗಾರೆ ನೋಡ್ರಿ 200 ರೂಪಾಯಿ ಆದಾಯ ಬರ್ತಿತ್ತು ಅಂದ್ರೆ ಈಗ ಎಷ್ಟು ಬರಾಕತ್ತದ? 177 ಬರಾಕತ್ತದ. ಎಷ್ಟು ಕಡಿಮೆ ಆಗೈತಿ ಅಂತಾರ 23 ರೂಪಾಯಿ ಆದಾಯ ಏನಾಗೈತಿ ಅಂತಾರೆ ಕಡಿಮೆ ಆಗ್ಯದಲ್ಲಿ. ಅವ್ರು ಏನು ಕೇಳಾಕತ್ತಾರ? ಆದಾಯದ ಮೇಲೆ ಪರಿಣಾಮ ಎಷ್ಟು ಅಂತ ಕೇಳಾಕತ್ತಾರ. ಹೌದಿಲ್ಲ? ಅದು ಆದಾಯದೊಳಗೆ ಪರಿಣಾಮ ಎಷ್ಟು ಬೀರೈತಿ ಅಂದ್ರೆ 23 ರೂಪಾಯಿ ಬೀರದ. ಅದನ್ನ ಏನು ಮಾಡ್ಬೇಕು ನಾವು? 200 ರೂಪಾಯಿಗೆ 23 ರೂಪಾಯಿ ಪರಿಣಾಮ ಬೀರದ ಅಂತಾರ ಪರ್ಸೆಂಟೇಜ್ ಅಂತ ನಾವೇನು ಮಾಡ್ಬೇಕು ಹೇಳ್ರಿ? 100ಕ್ಕೆ ಮಾಡ್ಬೇಕು. ಯಾಕಂದ್ರೆ ಆಪ್ಷನ್ ಪರ್ಸೆಂಟೇಜ್ ಕೊಟ್ಟ. ಅದಕ್ಕೆ ನೋಡ್ರಿ ಇವಾಗ ಈ 2 0 ಕ್ಯಾನ್ಸಲ್, 2 1 2 1 2 2 1 2 1 ಶೇಷ ಉಳಿತು. ಪಾಯಿಂಟ್ ಕೊಟ್ವಿ ಅಂತ 10 ಆಗ್ತದೆ. 2 5 10 11.5%. ನೋಡಿರಿ ಇದನ್ನ ನೀವು ಈ ರೀತಿ ಮಾಡೋರಿದ್ರಿ ಅಂತಾರೆ. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಬಾರ್ದು. ಡೈರೆಕ್ಟ್ ಈ ವ್ಯಾಲ್ಯೂ ಅಷ್ಟು ಬರೆಯೋಷ್ಟು ನೀವು ಏನಾಗಬೇಕು ಅಂತಾರೆ ಪರ್ಫೆಕ್ಟ್ ಆಗಬೇಕು. ಅವೆಲ್ಲ ನಿಮ್ಗೆ ಏನಾಗ್ತಾವ ಅಂತಾರೆ ಗೂಗಲ್ ಒಳಗೆ ಚಾಟ್ ಸಿಗ್ತಾವ, ತೊಗೊಂಡು ಏನು ಮಾಡಿರಿ ಅಂತಾರೆ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಳ್ರಿ. ಓಕೆ, ಎಸ್. ಇನ್ನು ಇದಾದ ನಂತರ ನೋಡಿರಿ ನೆಕ್ಸ್ಟ್ ಇದೇ ರೀತಿ ಇನ್ನೂ ಒಂದು ಕ್ವಶನ್ ಐತಿ, ಸಾಲ್ವ್ ಮಾಡಿರಿ ನೋಡೋಣ. ಈಸಿಯಾಗಿ ಸಾಲ್ವ್ ಮಾಡಿದ್ರಿ ಅಂತ ನೋಡ್ರಿ ನೀವು 100 ಮೆಥಡು ಮಾಡ್ಬೋದು. ಇಲ್ಲ ಅಂತಾರೆ ಜಸ್ಟ್ ಈ ಫ್ರಾಕ್ಷನ್ ಮೆಥಡ್ ಮಾಡ್ತೀನಿ ಅಂತಲೂ ಕೂಡ ಮಾಡ್ಬೋದು. ಯಾವುದು ಈಸಿ ಆಗ್ತದ ಆ ಮೆಥಡ್ ಮಾಡಿ. ಎಸ್, ಓಕೆ. ನೋಡ್ರಿ ಏನೈತಿ ಅಂತಾರ ದ ಪ್ರೈಸ್ ಆಫ್ ಸೇಮ್ ಅದೇ ಕ್ವಶನ್ ಅದ. ಬಟ್ ಏನದ ಅಂತಾರ ವ್ಯಾಲ್ಯೂ ಅಷ್ಟೇ ಚೇಂಜ್ ಅದ. 20ರಷ್ಟು ಹೆಚ್ಚಿಸಲಾಯಿತು ಮತ್ತು 30ರಷ್ಟು ಕಡಿಮೆ ಆಯಿತು ಅಂತ ನಾಕತ್ತಾರೆ. ನೋಡ್ರಿ 100 ಮೆಥಡ್ ಮಾಡಿದ್ರಿ ಅಂತಾರೆ 100 × 20% ಹೆಚ್ಚಾಯಿತು ಅಂತಾರೆ ಏನು ಮಾಡ್ಬೇಕು ಹೇಳ್ರಿ? 100ಕ್ಕೆ ಎಷ್ಟು ಹೆಚ್ಚಾಗ್ತದೆ ಅಷ್ಟು ಹೆಚ್ಚು ತೊಗೋಬೇಕು. 120/100 ಅಂತ ಬರ್ಕೋಬೇಕ್ರಿ. ಇನ್ನು ಇಂಟು ನೆಕ್ಸ್ಟ್ ಏನಾಗತೈತಿ 30ರಷ್ಟು ಕಡಿಮೆ ಆಗತೈತಿ ಅಂತಾರೆ ಎಷ್ಟು ತೊಗೋಬೇಕು? 70 ತೊಗೋಬೇಕು /100. ಇವಾಗ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ನೋಡ್ರಿ ಈ 100 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 12 7ರಲ್ಲಿ ಎಷ್ಟು ಅಂತಾರ 84. ನೋಡ್ರಿ ಇವಾಗ ಇಲ್ಲಿ 100 ಇತ್ತು, ಈಗ 84 ಆಯಿತು ಅಂತಾರ. ಎಷ್ಟು ಕಡಿಮೆ ಆಯ್ತಾ ಹೆಚ್ಚಾಯ್ತು ರೀ? ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಗೈತಿ ಅಂತಾರ 16%ರಷ್ಟು ಏನಾಗತೈತಿ ಅಂತಾರ ಕಡಿಮೆ ಆಗತೈತಿ. ನೋಡ್ರಿ ಆಪ್ಷನ್ 16%ರಷ್ಟು ಕಡಿಮೆನೂ ಐತಿ, 16%ರಷ್ಟು ಹೆಚ್ಚು ಐತಿ. ಹಾಗಾದ್ರೆ ನಮ್ದು ಆಪ್ಷನ್ ಯಾವ್ದು ಸರಿ ಅಂತಾರ ಆಪ್ಷನ್ ಎ ಸರಿ. ಇದು ಏನಾಗ್ತದ ತಪ್ಪಾಗ್ತದ. ಯಾಕಂತ ನೋಡ್ರಿ 100 ಇದ್ದಿದ್ದು 84 ಆಗೈತಿ ಅಂತಾರೆ ಏನಾಗೈತಿ ಅಲ್ಲಿ ಕಡಿಮೆ ಆಗ್ಯದ. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ನೋಡ್ರಿ ನೀವು ಫ್ರಾಕ್ಷನ್ ಮೆಥಡ್ ಮಾಡಿದಿರಿ ಅಂತೂ ಕೂಡ ಈ 20% ಅನ್ನೋದನ್ನ ನಾವೇನು ಮಾಡ್ತೀವಿ ಅಂತಾರೆ 1/5 ಅಂತ ಬರಿತೀವಿ. ಇನ್ಕ್ರೀಸ್ ಆಗತ್ತದ ಅಂತಾರೆ ಡೈರೆಕ್ಟ್ ರೇಷೋ ಎಷ್ಟು ಬರ್ಕೋಬೇಕು ಅಂತಾರ 5:6 ಅಂತ ಬರ್ಕೋಬೇಕು. ಯಾಕೆ ಹೇಳ್ರಿ? ಇನ್ಕ್ರೀಸ್ ಆಗತ್ತದ ಅದಕ್ಕಷ್ಟು ಬರ್ಕೋಬೇಕು. ಇನ್ನು ಆಮೇಲೆ ಈ 30% ಅನ್ನೋದನ್ನ 3/10 ಅಂತ ಬರಿತೀವಿ. ಈಗ ಡಿಕ್ರೀಸ್ ಆಗತ್ತದ ಅಂದ್ರೆ ಕಡಿಮೆ ಆಗತ್ತದ, ಮೈನಸ್ ಮಾಡಿದ್ವಿ ಅಂತಾರೆ ಏನಂತ ಬರಿತೀವಿ? 10:7 ಅಂತ ಬರಿತೀವಿ. ಇದು ನಿಮಗೆ ಡೈರೆಕ್ಟ್ ಹಿಂಗೆ ಈ ರೀತಿ ನಾ ಹೆಂಗೆ ಬರೆಯಕತ್ತೀನಲ್ಲ ಹಿಂಗೆ ನಿಮ್ಗೆ ಬರೋದು ಗೊತ್ತಿರಬೇಕು ಅಂದಾಗ ಫಾಸ್ಟ್ ಆಕೈತಿ. ಓಕೆ, ನೀವು 2 ಇಂಟು ಮಾಡ್ಕೊಂಡ್ರಿ ಅಂತ ನೋಡ್ರಿ 5 10 50, 6 7 42. ಈಗ ನೋಡ್ರಿ 50 ರೂಪಾಯಿ ಬರ್ತಿತ್ತು ಅಂತಾರೆ ಈಗ ಎಷ್ಟು ಬರ್ತೈತಿ ಇನ್ಕಮ್? 42 ರೂಪಾಯಿ ಬರ್ತೈತಿ. ಹಂಗಾರೆ ಏನಾಗತೈತಿ? ಕಡಿಮೆ ಆಗತೈತಿ ಆದಾಯ. ಹಂಗಾರೆ ನೋಡ್ರಿ 50 ರೂಪಾಯಿಗೆ ಎಷ್ಟು ಕಡಿಮೆ ಆಗತೈತಿ ನೋಡ್ರಿ ಇವಾಗ 8 ರೂಪಾಯಿ ಕಡಿಮೆ ಆಗತೈತಿ. 50 ರೂಪಾಯಿಗೆ 8 ರೂಪಾಯಿ ಕಡಿಮೆ ಅಂತಾರ ಪರ್ಸೆಂಟೇಜ್ ಅಂತಾರ ಇಂಟು 100 ಮಾಡ್ಕೋಬೇಕು. ಇವಾಗ ನೋಡ್ರಿ ಈ 0 ಕ್ಯಾನ್ಸಲ್, 5 1 5 2 10, 8 × 2 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ? 16% ಆದಾಯದೊಳಗೆ ಏನಾಕೈತಿ ಅಂತಾರ ಕಡಿಮೆ ಆಕೈತಿ. ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ನೆಕ್ಸ್ಟ್ ಹಂಗಾರೆ ಇದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಅದಾವ. ಎಸ್, ನೋಡ್ರಿ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಇದ್ದಿರ್ತಕ್ಕಂಥದ್ದು ಒಂದು ಕ್ವಶನ್ ಅದ. ಈ ರೀತಿ ಕ್ವಶನ್ಸ್ ಬಂದು ಅಂತ ನೋಡ್ರಿ ಇದು ಕೂಡ ನಿಮ್ಮ ಎಕ್ಸಾಮ್ ಒಳಗಿನ ಕ್ವಶನ್, ನಾ ಏನಲ್ಲಿ ಕೊಟ್ಟಿದ್ದಲ್ಲ. ನೋಡ್ರಿ ಯಾವ ರೀತಿ ಐತಿ ಅಂದ್ರೆ ಸಿಂಪಲ್ ಕ್ವಶನ್.
ನೋಡ್ರಿ ಏನೈತಿ ಅಂದ್ರೆ ಒಂದು ಕೆಲಸವನ್ನು 18 ಜನ ಪುರುಷರು 13 ದಿನಗಳಲ್ಲಿ ಮುಗಿಸಬಲ್ಲರು. ಹಾಗಾದ್ರೆ ಅದೇ ಕೆಲಸವನ್ನು 54 ಜನ ಪುರುಷರು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? ಹಂಗಾರ 18 ಜನರು ಒಂದು ಕೆಲಸ 13 ದಿನದಾಗ ಮುಗಿಸಿದ್ರ 54 ಜನ ಅದೇ ಕೆಲಸ ಎಷ್ಟು ದಿನ ಮುಗಿಸ್ತಾರ? ನೋಡ್ರಿ, ಜನ, ಕೆಲಸ, ದಿನ ಅಂತೇಳಿ ಬರ್ತದ. ಅಂದ್ರೆ ಪೀಪಲ್, ವರ್ಕ್, ಡೇಸ್ ಅಂತೇಳಿ ಬರ್ತದ. ನೀವು 2 ಮೆಥಡ್ ಒಳಗೆ ಸಾಲ್ವ್ ಮಾಡ್ಕೋಬಹುದು. ನೋಡ್ರಿ, ಪೀಪಲ್, ವರ್ಕ್, ಡೇಸ್. ಈ ರೀತಿ ನೀವು ಪೀಪಲ್, ವರ್ಕ್, ಡೇಸ್ ಗೊತ್ತಿತ್ತು ಅಂತಾರ ನೀವು ಈ ರೀತಿನೂ ಸಾಲ್ವ್ ಮಾಡ್ಕೋಬಹುದು, ಇಲ್ಲ ಜಸ್ಟ್ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಫಸ್ಟ್ ಇದು ಹೇಳ್ತೇನೆ ನೋಡ್ರಿ, ಏನೈತಿ ಅಂತಾರ ನೋಡ್ರಿ, ಪೀಪಲ್ PWD ಅಂತ ಬರ್ಕೋಬೇಕು. ಫಸ್ಟ್ ಏನ್ ಮಾಡ್ಕೋಬೇಕಂದ್ರೆ ಎಷ್ಟು ಜನ ಪೀಪಲ್ ಇರ್ತಾರ, ಏನ್ ಕೆಲಸ ಮಾಡ್ತಿರ್ತಾರ, ಎಷ್ಟು ಡೇ ಒಳಗೆ ಮಾಡ್ತಿರ್ತಾರ. ಅಂದ್ರೆ ಈ ಪೀಪಲ್ ಸಂಬಂಧಪಟ್ಟಿದ್ದೆಲ್ಲಾನು ಇಲ್ಲೇ ಬರ್ಕೋಬೇಕು, ವರ್ಕ್ ಸಂಬಂಧಪಟ್ಟಿದ್ದೆಲ್ಲ ಇಲ್ಲೇ ಬರ್ಕೋಬೇಕು, ಡೇಗೆ ಸಂಬಂಧಪಟ್ಟಿದ್ದೆಲ್ಲಾನು ಏನ್ ಮಾಡ್ಕೋಬೇಕು ಹೇಳ್ರಿ, ಇಲ್ಲೇ ಬರ್ಕೋಬೇಕು. ಬಟ್ ಒಂದೊಂದ್ಸಾರಿ ವರ್ಕ್ ಅನ್ನ ಕೊಟ್ಟಿರಂಗಿಲ್ಲ. ವರ್ಕ್ ಕೊಟ್ಟಿರಂಗಿಲ್ಲ ಅಂತಾರ, ಅಲ್ಲಿ ಏನಂದಿರ್ತಾರ ಅಂತಾರೆ ಒಂದು ಕೆಲಸ ಅಂತಂದಿರ್ತಾರ, ಆ ಒಂದು ಅಂತ ನೀವು ಬರ್ಕೋಬೇಕಲ್ಲಿ. ನೋಡ್ರಿ, ಹಂಗಾರೆ ಇಲ್ಲಿ 18 men can ವರ್ಕ್ ಅಂತಾರೆ ಏನು, ಒಂದು ವರ್ಕ್ ಅಂದಂಗ 13 ದಿನದೊಳಗೆ ಮುಗಿಸ್ತಾರೆ. ನೋಡ್ರಿ, 18 ಜನ ಏನ್ ಮಾಡ್ತಾರ ಅಂತಾರ, ಪೀಪಲ್ ಹೌದಿಲ್ಲ 18 ಅಂತಾರ. 18 ಜನ ಇಲ್ಲಿ ವರ್ಕ್ ಏನ್ ಮಾಡತ್ತಾರ ಅಂತ ಗೊತ್ತಿಲ್ಲ, ಯಾವುದೋ ಒಂದು ಕೆಲಸ ಅದ, ಅದನ್ನ ಏನ್ ಮಾಡ್ಕೋಬೇಕು, ಒಂದು ಅಂತ ಬರ್ಕೋಬೇಕು. ಇನ್ನು ಎಷ್ಟು ದಿನದೊಳಗೆ ಮುಗಿಸ್ತಾರ ಅಂತಾರ, 13 ದಿನದೊಳಗೆ ಮುಗಿಸ್ತಾರ. ಈ 13 ಇಲ್ಲಿ ಬರ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ಇದಾದ ನಂತರ ನೋಡ್ರಿ, ಸೇಮ್ ಹೌ ಮೆನಿ ಡೇಸ್ ಕ್ಯಾನ್ 15 men ಕಂಪ್ಲೀಟ್ ದ ಸೇಮ್ ವರ್ಕ್. ಅಂದ್ರೆ ಇದೇ ಕೆಲಸ 54 ಜನ ಎಷ್ಟು ದಿನದೊಳಗೆ ಮುಗಿಸ್ತಾರ ಅಂತ ಕೇಳಾಕತ್ತಾರ. ಹಂಗಾರೆ ನೋಡ್ರಿ, ಜನ ಅನ್ನೋದನ್ನ ಮಾತೇನ್ ಮಾಡ್ಕೋಬೇಕು, ಇಲ್ಲೇ ಬರ್ಕೋಬೇಕು. ಇನ್ನು ಅದೇ ಕೆಲಸ ಅಂತಾರೆ, ಅದ ಒಂದು ಕೆಲಸ ಎಷ್ಟು ಡೇಸ್ ಒಳಗೆ ಮುಗಿಸ್ತಾರ ಅಂತೇಳಿ ಕ್ವಶನ್ ಮಾರ್ಕ್ ಹಾಕ್ರಿ. ನಿಮ್ಗೆ ಇಲ್ಲಿ ಈ ರೀತಿ ಮಾಡಿದ್ರಿ ಅಂತಾರೆ, ಅವರು ಏನು ಕೇಳಿರ್ತಾರಲ್ಲ ಅಲ್ಲಿ ಕ್ವಶನ್ ಮಾರ್ಕ್ ಹಾಕ್ರಿ. ಇಲ್ಲಿ ಡೇಸ್ ಕೇಳ್ಯಾರ, ಅಲ್ಲಿ ಏನು ಮಾಡ್ಬೋದು ಅಂತಾರೆ ನೋಡ್ರಿ, ಇಲ್ಲಿ 54 men ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ ಅಂದ್ರೆ ಹೌ ಮೆನಿ ಡೇಸ್ ಅಂತ ಕೇಳ್ಯಾರ. ಈಗ ಡೇಸ್ ಕೇಳ್ಯಾರ, ಒಂದೊಂದು ಸಾರಿ ಇಷ್ಟು ದಿನದೊಳಗೆ ಕೆಲಸ ಮುಗಿಬೇಕಾರೆ ಎಷ್ಟು ಜನರು ಬೇಕು ಅಂತ ಕೇಳ್ತಿರ್ತಾರೆ. ಓಕೆ, ಅದಕ್ಕೆ ನಾವೇನು ಮಾಡ್ಕೋಬೇಕು ಅಂತ ನೋಡ್ಬಿಟ್ಟು ಫಸ್ಟ್ ಇಲ್ಲಿ ಜನ ಕೇಳಿದ್ರು ಅಂತಾರೆ, ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ರಿ. ಕೆಲಸ ಕೇಳಿದ್ರು ಅಂತಾರೆ, ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ರಿ. ಡೇಸ್ ಕೇಳಿದ್ರು ಅಂತಾರೆ, ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ರಿ. ಇಷ್ಟು ಬರ್ಕೊಂಡಿರ್ತೀರಿ. ಈಗ ಏನು ಮಾಡ್ರಿ ಅಂತಾರೆ, ಈ ವಿ ಆಕಾರದಾಗ ಏನು ಮಾಡ್ರಿ, ಮಲ್ಟಿಪ್ಲಿಕೇಶನ್ ಮಾಡ್ರಿ. ನೋಡ್ರಿ, ವಿ ಆಕಾರದ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂತಾರೆ, 18 × 1 ಬರ್ದ್ರು ನಡೀತದೆ, ಬಿಟ್ಟರು ನಡೀತದೆ, ಇಂಟು 13 ಡಿವೈಡೆಡ್ ಬೈ 54 × 1 × ಕ್ವಶನ್ ಮಾರ್ಕ್, 54 × 1 × ಕ್ವಶನ್ ಮಾರ್ಕ್. ಮತ್ತು ಈ ಕ್ವಶನ್ ಮಾರ್ಕ್ ಯಾವತ್ತು ನಿಮ್ಗೆ ಎಲ್ಲಿ ಬರ್ಬೇಕು ಹೇಳ್ರಿ, ಈ ರೀತಿ ಬರೆದಾಗ ಕೆಳಗಡೆ ಬರ್ತಿರ್ಬೇಕು. ಜಸ್ಟ್ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಿದಿರಿ ಅಂತ ಇದು 54 × ಕ್ವಶನ್ ಮಾರ್ಕ್. ಓಕೆ, ಈ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, 18 ಒಂದರಲ್ಲೇ 18 3 54 ಸರ್. ಮತ್ತು ಇಲ್ಲಿ 3 ರಿಂದ 5 ಕಡ್ತಾ ಹೊಡಿತೀವ್ರಿ ಅಂತ ಕುಂದ್ರಬಾರ್ದು. ಯಾಕಂತಾರೆ ಆಪ್ಷನ್ ಒಂದ್ಸರಿ ನೋಡ್ಬೇಕು. ಆಪ್ಷನ್ ನೋಡ್ರಿ, ಏನು ಡೆಸಿಮಲ್ ಒಳಗಿಲ್ಲ ಮತ್ತು ಡೈರೆಕ್ಟ್ ಆನ್ಸರ್ನೂ ಇಲ್ಲ, ಫ್ರಾಕ್ಷನ್ಸ್ ಒಳಗೆ ಐತಿ ಅಂತಾರೆ ನೋಡಿ. 13 × 1 ಅಂತಾರೆ 13 ಡಿವೈಡೆಡ್ ಬೈ 3. ಹಾಗಾದ್ರೆ 13 ಡಿವೈಡೆಡ್ ಬೈ 3 ಅನ್ನೋದು ನಮ್ಮ ಫೈನಲ್ ಆನ್ಸರ್. ಆಪ್ಷನ್ ಯಾವ ಸರಿ ಹೇಳ್ರಿ, ಆಪ್ಷನ್ ಸಿ ಸರ್. ಇಲ್ಲ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊತೀವಿ ಅಂತಾರು ಇನ್ನೊಂದು ಮೆಥಡ್ ಸಾಲ್ವ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತಾರೆ, ಇಲ್ಲಿ ವರ್ಕ್ ಒಂದು ಕೊಟ್ಟಿದ್ರು ಅಂತ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ವರ್ಕ್ ಏನು ಇರಬಾರ್ದ್ರಿ, ಇಷ್ಟ ಕೊಟ್ಟಿರ್ತಾರೆ ಅಲ್ಲಿ ಕ್ವಶನ್, ಒಂದು 18 ಜನರು ಒಂದಿಷ್ಟು ಗೊಂಬೆಗಳನ್ನು ಅಥವಾ ಇಷ್ಟು ಹೆಲ್ಮೆಟ್ಗಳನ್ನು ಇಷ್ಟು ದಿನದೊಳಗೆ ರೆಡಿ ಮಾಡ್ತಾರೆ. ಹಂಗಾರೆ ಇಷ್ಟು ಜನರು ಇಷ್ಟು ಹೆಲ್ಮೆಟನ್ನು ರೆಡಿ ಮಾಡಲಿಕ್ಕೆ ಎಷ್ಟು ದಿನ ಅಂತ ಹಿಂಗೆ ಕೆಲಸ ಕೊಟ್ಟಿರ್ತಾರೆ, ಇಷ್ಟು ವರ್ಕ್ ಮಾಡ್ತಿರ್ತಾರೆ ಅಂತೇಳಿ ಕೊಟ್ಟಿರ್ತಾರೆ. ಬಟ್ ಆ ರೀತಿ ವರ್ಕ್ ಕೊಟ್ಟಿದ್ರು ಅಂತ ನಿಮ್ಗೆ ಈಸಿಯಾಗಿ ಇದ್ರೊಳಗೆ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನೀವು ಈ ಮೆಥಡ್ ಮಾಡಿದ್ರಿ ಅಂತಾರೆ, ಅವಾಗ ಬೆಸ್ಟ್ ಆಗುತ್ತೆ. ಓಕೆ, ಈಗ ನಮಗೆ ವರ್ಕ್ ಏನಾರ ಒಂದೇ ಅನ್ನೋದಿತ್ತು ಅಂತಾರೆ, ಯಾವುದೋ ಒಂದು ಕೆಲಸ ಇತ್ತು ಅಂತಾರೆ, ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಯಾವ ರೀತಿ ಅಂತಾರೆ ನೋಡ್ರಿ, 18 ಜನರು ಎಷ್ಟು ದಿನದೊಳಗೆ ಕೆಲಸ ಮುಗಿಸಾಕತ್ತಾರ, 18 ಜನರು 13 ದಿನದೊಳಗೆ ಕೆಲಸ ಮುಗಿಸಾಕತ್ತಾರ, ಇಷ್ಟು ಬರ್ಕೋರಿ ಫಸ್ಟ್. ಇನ್ನು ಅದೇ ಕೆಲಸ ಅಂತಾರೆ ಏನು ಮಾಡಿರಿ, ಈಕ್ವಲ್ ಟು ಹಾಕಿ. ಅದೇ ವರ್ಕ್ ಸೇಮ್ ವರ್ಕ್ ಅನ್ನಕತ್ತಾರ, ಅದೇ ಕೆಲಸ ಅಂತಾರೆ ಏನು ಮಾಡಿರಿ, ಈಕ್ವಲ್ ಟು ಹಾಕ್ರಿ. ಇನ್ನು 54 ಜನರು ಎಷ್ಟು ದಿನದೊಳಗೆ ಮುಗಿಸ್ತಾರೆ, 54 ಜನರು ಅದೇ ಕೆಲಸ ಎಷ್ಟು ದಿನದೊಳಗೆ ಮುಗಿಸ್ತಾರೆ, ಎಷ್ಟು ಬರ್ಕೋಬೋದಲ್ಲ. ಇವಾಗ ನೋಡ್ರಿ, ಇಲ್ಲಿ ಈಕ್ವಲ್ ಟು ಐತಿ ಅಂದ್ರೆ ಈ ಕಡೆ ನಾವು ಏನು ಮಾಡ್ತೀವಿ, ಕಡ್ತಾ ಹೊಡಿತೀವಿ ಅಂತ ನೋಡ್ರಿ. 18 ಒಂದರಲ್ಲೇ 18 ಎಷ್ಟರಲ್ಲ 54 ಅಂತಾರೆ, 18 3 54. ಇನ್ನು ಈ ಕಡೆ ಇದ್ದಿದ್ದು ನೋಡ್ರಿ, ಇಂಟೊಳಗೆ ಇದ್ದಿದ್ದು ಈ ಕಡೆ ಬಂತು ಅಂತಾರೆ, ಡಿವೈಡ್ ಆಗ್ತಿರ್ತದೆ. ಅದಕ್ಕೆ ನೋಡ್ರಿ ಇವಾಗ 13 ಡಿವೈಡೆಡ್ ಬೈ 3 ಅನ್ನೋದು ಇದು ಫೈನಲ್ ಆನ್ಸರ್. ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೋಬಹುದು. ಬಟ್ ಯಾವಾಗ ಅಂತಾರೆ ವರ್ಕ್ ಒಂದಿತ್ತು ಅಂತಾರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಎಸ್, ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತಿ, 9 men can finish work in 54 days. So in how many days can 20 men complete the same work? ಸೇಮ್ ಕ್ವಶನ್ ಅದ, ಬಟ್ ವ್ಯಾಲ್ಯೂ ಅಷ್ಟೇ ಚೇಂಜ್ ಅದಾವ. ಸಾಲ್ವ್ ಮಾಡಿರಿ ಫಸ್ಟ್. ಸೆಕೆಂಡ್ ಮೆಥಡ್ ಸಾಲ್ವ್ ಮಾಡ್ಬೋದ್ರಿ. ನೋಡ್ರಿ, ಸಾಲ್ವ್ ಮಾಡಿದ್ರಿ ಅಂದ್ರೆ ಎಷ್ಟು ಬರುತ್ತಾ, ಫಾಸ್ಟಾಗಿ ಆನ್ಸರ್ ಹೇಳಿ. ಫಸ್ಟ್ ಓಕೆ, ನೋಡ್ರಿ ಏನೈತಿ, 9 ಜನರು ಒಂದು ಕೆಲಸ ಎಷ್ಟು ಮುಗಿಸತ್ತಾರ, 9 ಜನರು ಒಂದು ಕೆಲಸ 54 ದಿನದೊಳಗೆ ಮುಗಿಸಿದ್ರ ಅದೇ ಕೆಲಸ ಈಕ್ವಲ್ ಟು ಹಾಕ್ರಿ. 27 ಜನ ಎಷ್ಟು ದಿನದೊಳಗೆ ಕೆಲಸ ಮುಗಿಸ್ತಾರೆ, 27 ಜನ ಅದೇ ಕೆಲಸ ಎಷ್ಟು ದಿನದೊಳಗೆ ಮುಗಿಸ್ತಾರೆ. ಓಕೆ,
ನೋಡ್ರಿ ಈ ರೀತಿ ನಾವು ಇಲ್ಲಿ ಇಂಟು ಒಳಗೆ ಅದಾವ ಅಂತ ನೋಡ್ರಿ, ಈ ಕಡೆ ಕಟ್ತಾ ಹೊಡಿಬೋದು, ಈಕ್ವಲ್ ಟು ದಿಂದ ಈ ಕಡೆ ಇಲ್ಲಿ 27 ಐತಿ, ಇಲ್ಲಿ 54 ಐತಿ ಅಂತಾರೆ. 27 ಡಬಲ್ ಎಷ್ಟು ರೀ? 27 ಒಂದ್ರಲ್ಲೇ 27 ಡಬಲ್ ಎಷ್ಟು ಅಂತಾರೆ? 54. ಈ 9 ಇಂಟು 2 ಅಂತಾರೆ. ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ? 18 ಡೇಸ್ ಒಳಗೆ ಏನು ಮಾಡ್ತಾರ ಅಂತ ನಮ್ಮ ಕೆಲಸ ಮುಗಿಸ್ತಾರೆ. ಅರ್ಥ ಆಯ್ತಾ? ಎಸ್ ನೋಡ್ರಿ, ಇಷ್ಟೇ ಸಿಂಪಲ್ ಆನ್ಸರ್ ಸಿಕ್ಬಿಡ್ತದ. ಬಟ್ ವರ್ಕ್ ಒಂದಿತ್ತು ಅಂತಾರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ವರ್ಕ್ ಏನಾರು ಕೊಟ್ಟಿದ್ರು ಅಂತಾರೆ ಹಿಂಗೂ ಮಾಡ್ಬೋದು, ಬಟ್ ಕನ್ಫ್ಯೂಸ್ ಮಾಡ್ಕೊತೀರಿ. ಜಸ್ಟ್ PWD ಯೂಸ್ ಮಾಡ್ಕೊಡ್ರಿ, ಆನ್ಸರ್ ಸಿಕ್ಬಿಡ್ತೈತಿ. ಓಕೆ, ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಂಗಾರೆ ಏನೈತಿ ಸಾಲ್ವ್ ಮಾಡ್ರಿ ನೋಡೋಣ. ನೋಡ್ರಿ ಏನಾಗತ್ತಾರ ಅಂತಾರ, ಇಫ್ 25 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ಅ ನಂಬರ್ ದೆನ್ ದ ನಂಬರ್ ಬಿಕಮ್ಸ್ 50% ಆಫ್ ಇಟ್ಸ್ ವ್ಯಾಲ್ಯೂ. ಸೊ ವಾಟ್ ಈಸ್ ದಟ್ ನಂಬರ್? ಅಂದ್ರೆ ಏನಾಗತ್ತಾರ ಅಂತಾರೆ, ಯಾವುದೋ ಒಂದು ಸಂಖ್ಯೆ ಒಳಗೆ 25 ಮೈನಸ್ ಮಾಡಿದಾಗ, ಯಾವುದೋ ಒಂದು ಸಂಖ್ಯೆ ಅದ ಅದರೊಳಗೆ 25 ಮೈನಸ್ ಮಾಡಿದಾಗ ಆ ಸಂಖ್ಯೆದ 50% ಆ ಸಂಖ್ಯೆ ಬರ್ತೈತೆ ಅಂತ. ಹಂಗಾದ್ರೆ ಆ ಸಂಖ್ಯೆ ಯಾವುದು? ನೋಡ್ರಿ, ಯಾವುದೋ ಒಂದು ಸಂಖ್ಯೆ ಐತಿ, ಅದರೊಳಗೆ 25 ಮೈನಸ್ ಮಾಡಿದ್ರ, ಅದರೊಳಗೆ 25 ಮೈನಸ್ ಮಾಡಿದ್ರ ಎಷ್ಟು ಬರ್ತೈತೆ ಅಂತ, ಆ ಸಂಖ್ಯೆ ಏನೈತಲ್ಲ ಅದರದ್ದು 50% ವ್ಯಾಲ್ಯೂ ಬರ್ತೈತೆ ಅಂತ. ಹಂಗಾರೆ ಆ ಸಂಖ್ಯೆ ಯಾವುದು ಅಂತ ಕೇಳಾಕತ್ತಾರೆ. ನೀವು ಜಸ್ಟ್ ಆಪ್ಷನ್ ಥ್ರೂ ಸಾಲ್ವ್ ಮಾಡ್ಬೋದು, ಇಲ್ಲ ಮೆಥಡ್ನು ಸಾಲ್ವ್ ಮಾಡ್ಬೋದು. ಫಸ್ಟ್ ಆಪ್ಷನ್ ಥ್ರೂ ನೀವು ಸಾಲ್ವ್ ಮಾಡಿದ್ರಿ ಅಂತಾರೆ. ಜಸ್ಟ್ ಕ್ಲಾರಿಟಿ ತೊಗೊಳ್ರಿ ಯಾವ ರೀತಿ ಆನ್ಸರ್ ಬರ್ತೈತೆ ಅಂತೇಳಿ. ನೋಡಿ, ಈಗ ಏನಾರ ಆಪ್ಷನ್ ಎ ಅನ್ನೋದು 55 ಸರಿ ಇತ್ತು ಅಂತಾರೆ. ನೀವು ಈ ಆಪ್ಷನ್ ಅನ್ನ 55 ತೊಗೊಂಡ್ರಿ ಅಂತಾರೆ. ನೋಡ್ರಿ, ಇವಾಗ ಫಸ್ಟ್ ನಾವು ಏನು ಮಾಡ್ಕೋಬೇಕು, ಇದ್ರೊಳಗೆ ಎಷ್ಟು ಮೈನಸ್ ಮಾಡೋಣಾಗತ್ತಾರೋ, ಒಂದು ವೇಳೆ 25 ಒಂದು ಸಂಖ್ಯೆಯಿಂದ ಕಳೆದರೆ, ನೋಡ್ರಿ ಯಾವುದೋ ಒಂದು ಸಂಖ್ಯೆಯಿಂದ 25 ಕಳೆದ್ವಿ ಅಂತಾರ, ಆಗ ಆ ಸಂಖ್ಯೆ ತನ್ನ ಮೌಲ್ಯದ 50% ಆಗುತ್ತದೆ. 25 ಮೈನಸ್ ಮಾಡಿದ್ರಿ ಅಂತಾರೆ. ನೋಡ್ರಿ ಇವಾಗ ಎಷ್ಟು ಬರ್ತೈತ್ರಿ? 25 ಮೈನಸ್ ಮಾಡಿದ್ರಿ ಅಂತಾರೆ 30 ಬರ್ತೈತಿ. ಹಂಗಾರೆ ಈ 55 ಈ 30 ಅನ್ನೋದು 50% ಆಕೈತೇನು? ನೋಡ್ರಿ, ಯಾವುದೋ ಒಂದು ಸಂಖ್ಯೆ ಇರ್ತೈತಿ ಅಂತಾರ. ಈಗ ಒಂದು ಇದು 200 ಐತಪ್ಪ, ಈ 200 ಐತಿ ಅಂದ್ರೆ ಈ ಸಂಖ್ಯೆ ಅನ್ನೋದು ಒಂದು 100% ಸಂಖ್ಯೆ. ಟೋಟಲ್ ಇರ್ತೈತಿ ಅಂದ್ರೆ ಇದು 100%. 50% ಅಂತಾರೆ ಏನಾಗಬೇಕು? ಇದ್ರೊಳಗಿಂದ ಅರ್ಧ ಆಗಬೇಕು. ಈ 100% ಒಳಗಿಂದ ಅರ್ಧ ಅಂತಾರೆ 50% ಹೌದೇನು? ಹಂಗಾರೆ 200 ಒಳಗಿಂದ ಅರ್ಧ ಅಂತಾರೆ 100 ಅನ್ನೋದು ಇದು 50% ವ್ಯಾಲ್ಯೂ. ಹಂಗಾರೆ 50% ಆಗಬೇಕು ಅಂದ್ರೆ ಇದ್ರೊಳಗಿಂದ ಅರ್ಧ ಆಗ್ಬೇಕ್ರಿ. ಅರ್ಧ ಆಗಬೇಕು ಅಂತಾರೆ ಎಷ್ಟು ಆಗಬೇಕು? 27.4 ಆಗಬೇಕು. ಬಟ್ 27.4 ಐತೆ ಅನ್ನೋದು ಇಲ್ಲ ಅಂತಾರೆ. ಈ ಆಪ್ಷನ್ ಏನಾಗುತ್ತೆ ಹೇಳ್ರಿ? ರಾಂಗ್ ಆಗುತ್ತಾ? ಜಸ್ಟ್ ನಾವು ಈ ರೀತಿ ಆಪ್ಷನ್ ಚೆಕ್ ಮಾಡ್ಬೇಕಾಗ್ತೈತಿ. ಇಲ್ಲ ಅಂತಾರೆ ಈ ಸರಿ ಇದ್ದಿದ್ದ ಆನ್ಸರ್ ನೋಡ್ರಿ ಇವಾಗ ಯಾವುದಾಗಿರ್ಬೋದು? ಈ 50 ತೊಗೊಳ್ರಿ ನೋಡೋಣ. ಜಸ್ಟ್ ಈ 50 ಒಳಗೆ 25 ಮೈನಸ್ ಮಾಡಿದ್ರಿ ಅಂತಾರೆ. ನೋಡ್ರಿ ಎಷ್ಟು ಬರ್ತೈತಿ? 25 ಬರ್ತೈತಿ. ಹಾಗಾದ್ರೆ ನೋಡ್ರಿ ಇವಾಗ ಈ ಸಂಖ್ಯೆ ಒಳಗೆ 25 ಮೈನಸ್ ಮಾಡಿದಾಗ ವ್ಯಾಲ್ಯೂ ಎಷ್ಟು ಬಂತು? 25 ಬಂತು. ಅವ್ರು ಏನಾಗತ್ತಾರ, ಒಂದು ಸಂಖ್ಯೆ ಒಳಗೆ 25 ಕಳೆದ್ರೆ ಆ ಸಂಖ್ಯೆದ ಏನು ಬರ್ತೈತಿ ಅಂತಾರೆ 50% ಬರ್ತೈತಿ ಅಂತ. ಹಂಗಾರೆ ನೋಡ್ರಿ ಇವಾಗ 50 ಇದ್ದಿದ್ದು 25 ಮೈನಸ್ ಮಾಡಿದಾಗ 25 ಬಂದೈತಿ ಅಂದ್ರೆ ಇದ್ರೊಳಗಿಂದ ಅರ್ಧ ಬಂದೈತಿ ಹೌದಿಲ್ಲ? 50% ಅಂತ. ಹಂಗಾರೆ ನಮ್ಮ ಆನ್ಸರ್ ಯಾವ ಸರಿ ಆಕೈತಿ? ಇದು ಸಿ ಸರಿ ಆಗ್ತೈತಿ ಅಂತ ಹೇಳ್ಬೋದು, ಬಟ್ ಆಪ್ಷನ್ ಥ್ರೂ ಚೆಕ್ ಮಾಡಿದಾಗ. ಓಕೆ, ಬಟ್ ನಾವು ಆಪ್ಷನ್ ಥ್ರೂ ಚೆಕ್ ಮಾಡಲಿಲ್ಲ ಅಂತಾರೆ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಜಸ್ಟ್ ನೀವು ಪರ್ಸೆಂಟೇಜ್ ಮೈಂಡ್ ಒಳಗೆ ಕ್ಯಾಲ್ಕುಲೇಷನ್ ಮಾಡೋದು ಫಾಸ್ಟ್ ಇದ್ರಿ ಅಂತಾರೆ ಜಸ್ಟ್ ನೋಡಿ ಗೆಸ್ ಮಾಡಿ ಆನ್ಸರ್ ಹಾಕಿಬಿಡ್ಬೋದು. ಬಟ್ ಆಪ್ಷನನ್ನು ಕ್ಯಾನ್ಸಲ್ ಮಾಡ್ಕೊತ ಹೋಗ್ಬೋದು ಜಸ್ಟ್. ಯಾಕಂತಾರೆ ನೋಡ್ರಿ, ಅರ್ಧ ಬರಬೇಕು ಅಂತಾರೆ, ಜಸ್ಟ್ ಅರ್ಧ ಅಂತಾರೆ ಅದ್ರೊಳಗಿಂದ ಎಷ್ಟು ಇರ್ತೈತಿ ಅಂತ ಗೊತ್ತಾಗಿರ್ತದೆ. ಈ 45 25 ಮೈನಸ್ ಮಾಡಿದ್ರೆ ಇದ್ರೊಳಗಿಂದ ಅರ್ಧ ಬಂತೇನು? ಬರಲ್ಲ. ಜಸ್ಟ್ ಗೊತ್ತಾಗಿಬಿಡುತ್ತೆ. ಜಸ್ಟ್ ನೋಡಿದ್ರೆ ಗೊತ್ತಾಗ್ತೈತಿ. ನೀವು ಪ್ರಾಕ್ಟೀಸ್ ಯಾವಾಗ ಮಾಡ್ತೀರಿ ಅವಾಗ. ಈಗ ಡೈರೆಕ್ಟ್ ಬಿಡಿಸ್ತೀವಿ ಅಂತ ನೋಡ್ರಿ, ಯಾವುದೋ ಒಂದು ಸಂಖ್ಯೆ ಐತಿ ಅಂತಾರೆ 100 ಐತಿ ಅಂತ ತಿಳ್ಕೊಡ್ರಿ. ಈಗ ಈ 100 ಒಳಗೆ ಏನಾಗತ್ತಾರೆ 25 ಮೈನಸ್ ಮಾಡಿದ್ರು ಅಂತ ನೋಡ್ರಿ. 100 ಅಂದ್ರೆ ಪರ್ಸೆಂಟೇಜ್ ಮಾಡ್ತೀವಿ, ಅದಕ್ಕೆ ಪರ್ಸೆಂಟೇಜ್ ತೊಗೊಳಕತ್ತೀನಿ ನಾನು. 100% ಇತ್ತು ಅಂದ್ರೆ ಈಗ 25 ಮೈನಸ್ ಮಾಡಿದ್ರಿ ಅಂತ ನೋಡ್ರಿ ಎಷ್ಟು ಬರ್ತೈತಿ? ನೋಡ್ರಿ 100 ಒಳಗೆ 25 ಮೈನಸ್ ಮಾಡೀವಿ. ಹಂಗಾರೆ ಈಗ ಎಷ್ಟು ಕಡಿಮೆ ಆಯ್ತು ರೀ? ಈಗ 100 ಇದ್ದಿದ್ದು 25% ನಾವು ಏನಾರು ಕಡಿಮೆ ಮಾಡೀವಿ ಅಂತಾರೆ ಎಷ್ಟು ಕಡಿಮೆ ಆಕೈತಿ ನೋಡ್ರಿ? ಇಲ್ಲಿ 75 ಕಡಿಮೆ ಆಕೈತಿ. ಹಂಗಾರೆ ಈ 75% ಸಾರಿ ಇಲ್ಲೇನೈತಿ, ಹಾಂ ಈ 25 ಇಲ್ಲಿ ಏನಾಗತ್ತಾರ ಅಂದ್ರೆ ಈ 25 ಮೈನಸ್ ಮಾಡಿದಾಗ ಅವ್ರು ಏನತ್ತಾರ ಅಂತಾರೆ ಫಸ್ಟ್ 100 ತೊಗೊಳ್ರಿ. ಈ 100 ತೊಗೊಂಡ್ರಿ ಅಂತಾರೆ. ಈ 25 ಮೈನಸ್ ಮಾಡಿದ್ರು ಅಂತಾರೆ ಅಲ್ಲಿ ಎಷ್ಟು ಬರ್ತೈತೆ ಅಂತ? 25 ಮೈನಸ್ ಮಾಡಿದಾಗ ಆ ಸಂಖ್ಯೆದ 50% ಬರ್ತೈತೆ ಅಂತ. ಹಂಗಾರೆ ಈ 100ಕ್ಕೆ 50% ಅಂತಾರೆ ಎಷ್ಟು ರೀ? 50. ಹಂಗಾರೆ ಈಗ ನಾವು 100 ಒಳಗೆ ಯಾವುದೋ ಒಂದು ಸಂಖ್ಯೆ ಮೈನಸ್ ಮಾಡಿದಾಗ ಎಷ್ಟು ಪರ್ಸೆಂಟ್ ಬರ್ತೈತಿ? 50% ಬರ್ತೈತಿ ಅನ್ನಕತ್ತಾರ. ಈಗ 50% ಬಂದೈತಿ ಅಂತ ತಿಳ್ಕೊಳ್ರಿ. ಈಗ 100 ಇದ್ದಿದ್ದು ಇಲ್ಲಿ 50 ಬಂದೈತಿ. 100% ಇದ್ದಿದ್ದು ಈಗ 50% ಬಂತು. 100%ಗೆ ನಾವು 50% ತೆಗೆದಾಗ 50% ಬಂತು. ಹಂಗಾರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಒಳಗೆ ಎಷ್ಟು ಕಡಿಮೆ ಆಗೈತಿ ನೋಡ್ರಿ? ಇಲ್ಲಿ 100% ಇದ್ದಿದ್ದು ಇಲ್ಲಿ 50% ಬಂದೈತಿ ಅಂತಂದ್ರೆ ಈಗ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗೈತಿ? ಎಷ್ಟು 50% ಕಡಿಮೆ ಆಗೈತೆ ಹೌದಿಲ್ಲ? ಹಂಗಾರೆ ಈ 50% ಕಡಿಮೆ ಆಗೈತಿ ಅಂದ್ರೆ ಅಲ್ಲಿ ಎಷ್ಟು ಮೈನಸ್ ಮಾಡಕತ್ತಾರ? 25 ಮೈನಸ್ ಮಾಡಕತ್ತಾರ.
ಹಂಗಾರೆ ಈ 50% ಕಡಿಮೆ ಆಯಿತು ಅಂತಾರೆ, ಅಲ್ಲಿ ಎಷ್ಟು ಕಡಿಮೆ ಮಾಡ್ಬೇಕು ಹೇಳ್ರಿ ನಾವು? 25 ಕಡಿಮೆ ಮಾಡಬೇಕು. ಟೋಟಲ್ ಸಂಖ್ಯೆ ಅಂತಾರೆ ಎಷ್ಟು ಪರ್ಸೆಂಟ್ ಹೇಳ್ರಿ? 100%. ಅದೇ 100% ವ್ಯಾಲ್ಯೂ ಎಷ್ಟು ನೋಡ್ರಿ. ಇವಾಗ ಕಡ್ತಾ ಹೊಡೆದ್ರಿ ಅಂತಾರೆ 50ರಿಂದ ಇದು ಭಾಗ ಹೋಗಲ್ಲ, ಜಸ್ಟ್ 50 ಡಬಲ್ 100, 25 ಡಬಲ್ ಎಷ್ಟು ಅಂತಾರೆ 55. ನೀವು ಹಿಂಗೂ ಮಾಡ್ಕೋಬೋದು ಈ ರೀತಿ, 50 ಡಬಲ್ 100, 25 ಡಬಲ್ ಎಷ್ಟು ರೀ 50 ಅಂತ ಹಿಂಗೂ ಸಾಲ್ವ್ ಮಾಡ್ಕೋಬೋದು. ಇಲ್ಲ ಅಂತಾರೆ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಅಂತಾರೆ ಸಾಲ್ವ್ ಮಾಡ್ಬೋದು. ಇಲ್ಲ ಒಂದು ಸಾರಿ ಏನು ಮಾಡಿರಿ, ಇಲ್ಲಿ ಕಟ್ತಾ ಬಿಡ್ರಿ. 5 ಎಷ್ಟರಲ್ಲಿ 25 ರೀ, 5 5ರಲ್ಲಿ 25, 10 5ರಲ್ಲಿ ಎಷ್ಟು ಅಂತಾರೆ 50. ಆ ಸಂಖ್ಯೆ ಎಷ್ಟು ಹೇಳ್ರಿ? 50. ಅರ್ಥ ಆಯಿತು ಅಂತ ಅನ್ಕೊಂಡೀನಿ. ಅದೇ ರೀತಿ ಇನ್ನೊಂದು ಕ್ವಶನ್ ಐತಿ, ಸಾಲ್ವ್ ಮಾಡಿರಿ. ಬರಲಿಲ್ಲ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್. ನೋಡ್ರಿ ಸೇಮ್ ಕ್ವಶನ್ ಅದ. ಒಂದು ವೇಳೆ 150 ಒಂದು ಸಂಖ್ಯೆಯಿಂದ ಕಳೆದರೆ ಆಗ ಆ ಸಂಖ್ಯೆಯು ತನ್ನ ಮೌಲ್ಯದ 25% ಆಗುತ್ತದೆ. ಎಷ್ಟಾಗ್ತೈತೆ ಅಂತ್ರಿ? ಯಾವುದೋ ಒಂದು ಸಂಖ್ಯೆ ಒಳಗೆ 150 ಮೈನಸ್ ಮಾಡಿದ್ರೆ ಆ ಸಂಖ್ಯೆ ಏನಾಕೈತಿ, ಅದರದ್ದು 25% ಅಷ್ಟು ಆಕೈತಿ ಅಂತ. ಹಂಗಾರೆ ನೆಕ್ಸ್ಟ್ ಏನಾಗತ್ತಾರ, ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಅನ್ನಕತ್ತಾರ. ನೀವು ಆಪ್ಷನ್ ಥ್ರೂ ಸಾಲ್ವ್ ಮಾಡ್ಬೋದು. ಈಗ ಜಸ್ಟ್ ನೋಡ್ರಿ, ಇದೇ ಬಿಡಿಸಿದ್ವಲ್ಲ ಆ ರೀತಿ. 100 ಅನ್ನೋದು ಟೋಟಲ್ 100%. ಇದ್ರೊಳಗೆ ಯಾವುದೋ ಒಂದು ಸಂಖ್ಯೆಯನ್ನು ಕಳೆದ್ರೆ ಎಷ್ಟು ಬರ್ತೈತೆ ಅನ್ನಕತ್ತಾರ ಅವರು? 25%. ಅಂದ್ರೆ 100ಕ್ಕೆ 25% ಅಂದ್ರೆ 25 ಬರ್ತದೆ, ಹೌದಿಲ್ಲ? ನೋಡ್ರಿ 25% ಬರ್ತೈತೆ ಅಂತ. ಈ 100% ಒಳಗೆ ಯಾವುದೋ ಒಂದು ಸಂಖ್ಯೆಯನ್ನು ಮೈನಸ್ ಮಾಡಿದಾಗ 25% ಬರ್ತೈತಿ. ಹಂಗಾರೆ ಪರ್ಸೆಂಟೇಜ್ ಒಳಗೆ ಇಲ್ಲಿ ಎಷ್ಟು ಕಡಿಮೆ ಆಗೈತಿ? 75% ಕಡಿಮೆ ಆಗೈತಿ. ಇಲ್ಲಿ 75% ಕಡಿಮೆ ಮಾಡಕತ್ತಾರ. ಆ ಸಂಖ್ಯೆ ಏನು ಮಾಡಕತ್ತಾರ ಹೇಳ್ರಿ? 75% ಕಡಿಮೆ ಮಾಡಕತ್ತಾರ. ಹಂಗಾರೆ ಇಲ್ಲಿ ಎಷ್ಟು ಕಡಿಮೆ ಮಾಡಕತ್ತಾರ ಅವರು? ಎಷ್ಟು ಮೈನಸ್ ಮಾಡಕತ್ತಾರ? 150 ಮೈನಸ್ ಮಾಡಕತ್ತಾರ. ಹಂಗಾರೆ ಈ 75% ವ್ಯಾಲ್ಯೂನ ಎಷ್ಟು ಹೇಳ್ರಿ? 150. ನಮಗೆ ಬೇಕಾಗಿರೋದು 100% ವ್ಯಾಲ್ಯೂ. ಆ ಸಂಖ್ಯೆ ಅಂತಾರೆ 100% ವ್ಯಾಲ್ಯೂ. 75 ಡಬಲ್ ಎಷ್ಟು ರೀ? 150. ಹಂಗಾರೆ 100 ಡಬಲ್ ಎಷ್ಟು? 200. ಹಂಗಾರೆ ಆ ಸಂಖ್ಯೆ ಯಾವ್ದು ಹೇಳ್ರಿ? 200. ಬೇಕಂತಾರೆ ಕ್ಲಾರಿಟಿ ತೊಗೊಳ್ರಿ. 200 ಐತಿ. ಈ 200ಕ್ಕೆ ನೋಡ್ರಿ ಇವಾಗ ಎಷ್ಟು ಮೈನಸ್ ಮಾಡಕತ್ತಾರ ಅವರು? 150 ಮೈನಸ್ ಮಾಡಕತ್ತಾರ. 150 ಮೈನಸ್ ಮಾಡಿದ್ರು ಅಂತಾರೆ ಆ ಸಂಖ್ಯೆ ಎಷ್ಟು ಬರ್ತೈತಿ ಹೇಳ್ರಿ? 50 ಬರ್ತೈತಿ, ಹೌದಾ? ಈ 200 ಒಳಗಿಂದ ಇದು 50 ಅನ್ನೋದು ಎಷ್ಟು ಪರ್ಸೆಂಟೇಜ್ ಆಕೈತಿ ನೋಡ್ರಿ? 25% ಆಗ್ತದ ನೋಡ್ರಿ. 200ಕ್ಕೆ ಇದು 50 ಅನ್ನೋದು ಎಷ್ಟು ಪರ್ಸೆಂಟೇಜ್ ಆಗ್ತದ ನೋಡ್ರಿ? 200 ಒಳಗೆ 50 ಅನ್ನೋದು, 200 ಒಳಗೆ 50 ಅನ್ನೋದು ಎಷ್ಟು ಪರ್ಸೆಂಟೇಜ್? ಇಂಟು 100. 2 ಈ 2 ಕ್ಯಾನ್ಸಲ್, 2 ಒಂದಿರಲ್ಲ, 2 25 ಪರ್ಸೆಂಟೇಜ್ ಬಂತಲ್ಲ. ನಾವು ಆಪ್ಷನ್ ಥ್ರೂ ಚೆಕ್ ಮಾಡಿವಿ ಅಂತಾರೆ. ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿದಾಗ ಇಷ್ಟು ಆನ್ಸರ್ ಬರಬೇಕು, ಅದು ಸರಿ ಆಗ್ತದ. ಇಲ್ಲ ಜಸ್ಟ್ ನಾವು ಏನು ಮಾಡ್ಬೋದು, ಈ ರೀತಿ ಸಾಲ್ವ್ ಮಾಡ್ಕೋಬೋದು. ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಚೆಕ್ ಮಾಡಿರಿ ಅಂತ ಹೇಳಿದೆ ನಾನು. ಅರ್ಥ ಆಗೈತಿ ಅಂತ ಅನ್ಕೊಂಡಿನಿ. ಆನ್ಸರ್ ಎಷ್ಟು ಹೇಳ್ರಿ? ಹಂಗಾರ 200. ಓಕೆ, ಇನ್ನು ನೆಕ್ಸ್ಟ್ ಅದೇ ರೀತಿ ನೋಡ್ರಿ ಏನು ಕ್ವಶನ್ ಐತಿ. ಎಸ್ ನೋಡ್ರಿ, ಮತ್ತು ಕೂಡ ಒಂದು ಪರ್ಸೆಂಟೇಜ್ ಮೇಲೆ ಕ್ವಶನ್ ಅದ. ವೆರಿ ಸಿಂಪಲ್ ಕ್ವಶನ್. ಏನೈತಿ ನೋಡ್ರಿ, ಕ್ವಶನ್ ಓದ್ರಿ ಫಸ್ಟ್ಗೆ ಏನೈತಿ ಅಂತೇಳಿ. ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅ ಟೇಬಲ್ ಈಸ್ 25% ಆಫ್ ಇಟ್ಸ್ ಒರಿಜಿನಲ್ ಪ್ರೈಸ್, ಓಕೆ, ವಾಟ್ ಈಸ್ ದ ಪರ್ಸೆಂಟೇಜ್ ಲಾಸ್? ಅಂದ್ರೆ ಏನು ಅನ್ನಕತ್ತಾರ ಅಂತಾರ, ಒಂದು ವೇಳೆ ಒಂದು ಮೇಜಿನ ಮಾರಾಟ ಬೆಲೆಯು ಅದರ ಅಸಲು ಬೆಲೆಯ 25% ಆಗಿದ್ದರೆ, ಅರ್ಥ ಆಗತೈತ್ರಿ? ಅದ್ರದ್ದು ಏನು ರೇಟ್ ಐತಲ್ಲ ಆ ಟೇಬಲ್ದ, ಆ ಮೇಜ್ ಏನೈತಲ್ಲ, ಮೇಜಿನ ರೇಟ್ ಏನೈತಲ್ಲ, ಆ ಮೇಜಿನ ರೇಟ್ದು 25%ಕ್ಕೆ ಅಷ್ಟೇ ಮಾರಾಟ ಮಾಡತ್ತಿದ್ರು ಅಂತಾರೆ. ಆತನಿಗೆ ಆಗ್ತಕ್ಕಂಥ ಲಾಸ್ ಎಷ್ಟು, ನಷ್ಟ ಎಷ್ಟು ಅಂತ ಕ್ವಶನ್ ಕೇಳಕತ್ತಾರೆ. ಹಂಗಾರೆ ಈಗ ಅದ್ರದ್ದು ಎಷ್ಟು ಪ್ರೈಸ್ ಐತಿ ಅಂತ ನಮ್ಗೆ ಗೊತ್ತಿಲ್ಲ, ಹೌದೇನ್ರಿ? ಎಷ್ಟು ಪ್ರೈಸ್ ಐತಿ ಅಂತ ಗೊತ್ತಿಲ್ಲ. ಅದ್ರದ್ದು ಪ್ರೈಸ್ ಏನಾರ ನೋಡ್ರಿ, ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತು ಅಂತಾರ. ಈಗ 25% ಅಂತಾರೆ ನೋಡ್ರಿ. ಈ 100ಕ್ಕೆ 25% ಅಂದ್ರೆ ಎಷ್ಟಾಗೈತಿ? 100ಕ್ಕೆ 25%. ಅಲ್ಲೇನು ಲಾಸ್ ಇಲ್ಲ, ಪ್ಲಸ್ ಇಲ್ಲ ನೋಡ್ರಿ. 25% ಆಫ್ ಒರಿಜಿನಲ್ ಪ್ರೈಸ್ ಅಂದ್ರೆ ಏನನ್ನಾಗತ್ತಾರ, ಆ ಮೇಜಿನ ಮಾರಾಟ ಬೆಲೆಯ, ಒಂದು ವೇಳೆ ಒಂದು ಮೇಜಿನ ಮಾರಾಟ ಬೆಲೆಯ ಅದರ ಅಸಲು ಬೆಲೆಯ 25% ಆಗಿದ್ದರೆ, 25% ಹೆಚ್ಚು ಅಥವಾ ಕಡಿಮೆ ಅಂತ ಕೊಟ್ಟಿಲ್ಲ. ಏನು ಕೊಟ್ಟಾರ ಹೇಳ್ರಿ? 25% ಅಂತ ಅಷ್ಟೇ ಕೊಟ್ಟಾರ. ಕಡಿಮೆ ಅಂದಿದ್ರೆ 75 ತೋತಿದ್ರಿ, ಹೆಚ್ಚು ಅಂದಿದ್ರೆ 125 ತೋತಿದ್ರಿ. ಬಟ್ ಅಲ್ಲಿ 25 ಅಂತ ಅಷ್ಟ ಅಂತಾರ. ಅದ್ರದ್ದು ಏನಾಗಿರ್ತೈತೆ ಹೇಳ್ರಿ? ಸೆಲ್ಲಿಂಗ್ ಪ್ರೈಸ್ 25 ರೂಪಾಯಿ ಆಗಿರ್ತೈತಿ. 100ಕ್ಕೆ 25% ಅಂತಾರೆ ಎಷ್ಟು ಹೇಳ್ರಿ? 25 ರೂಪಾಯಿ. 100 ರೂಪಾಯಿ ಇತ್ತು ಅಂತಾರೆ. ಅವ್ರು ಎಷ್ಟಕ್ಕೆ ಮಾರಾಕತ್ತಾರ? ಕೊಂಡ ಬೆಲೆ 100 ರೂಪಾಯಿ ಇರ್ತದ. ಈಗ ಎಷ್ಟು ರೂಪಾಯಿ ಮಾರಾತಾರ? 25 ರೂಪಾಯಿ. ಹಂಗಾರೆ ಎಷ್ಟು ರೂಪಾಯಿ ಲಾಸ್ ಆಗತೈತ್ರಿ? 75 ರೂಪಾಯಿ ಲಾಸ್ ಆಗತೈತಿ. ಹಂಗಾರೆ ಪರ್ಸೆಂಟೇಜ್ ಅಂತಾರೆ ನಾವು ಎಷ್ಟಕ್ಕೆ ಮಾಡ್ತೀವಿ? 100ಕ್ಕೆ. ಹಂಗಾರೆ 100ಕ್ಕೆ ಎಷ್ಟು ಲಾಸ್ ಆಗತೈತಿ? 75. ಹಂಗಾರೆ ಎಷ್ಟು ಪರ್ಸೆಂಟ್ ಲಾಸ್ ಆಗತೈತಿ ಹೇಳ್ರಿ? 75% ಏನಾಗತೈತಿ ಅಂದ್ರೆ ಆತನಿಗೆ ಲಾಸ್ ಆಗತೈತಿ. ಮುಗಿದೈತಿ ಇಷ್ಟೇ. ಅರ್ಥ ಆಯ್ತಾ? ಎಸ್. ಹಂಗಾರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. 70% ಆಗುತ್ತಾ ನೋಡ್ರಿ. ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅ ಟೇಬಲ್ ಈಸ್ 30% ಆಫ್ ಇಟ್ಸ್ ಒರಿಜಿನಲ್ ಪ್ರೈಸ್, ವಾಟ್ ಈಸ್ ದ ಪರ್ಸೆಂಟೇಜ್ ಲಾಸ್? ಹಂಗಾರ ಅದ್ರದ್ದು ಕಾಸ್ಟ್ ಪ್ರೈಸ್ ಏನೈತಿ? 100 ಇತ್ತು ಅಂತಾರ. ಈಗ ಅದ್ರೊಳಗಿಂದ ಎಷ್ಟು ಪರ್ಸೆಂಟೇಜ್ ಮಾರಾಕತ್ತಾನ ಹೇಳ್ರಿ ಅವ?
30%ಕ್ಕೆ ಮಾರಾಕತ್ತಾನ. 30% ಹೆಚ್ಚು ಕಡಿಮೆ ಅಂತ ಕೊಟ್ಟಿಲ್ಲ ಅಂತ ನೋಡ್ರಿ. ಸೆಲ್ಲಿಂಗ್ ಪ್ರೈಸ್ ಏನಾಗಿರ್ತೈತಿ 100ಕ್ಕೆ 30% ಅಂತ ನೋಡ್ರಿ 30 ಆಗುತ್ತಾ 30 ರೂಪಾಯಿಗೆ ಮಾರಾಕತ್ತಾನ. ಒಂದು ಶರ್ಟ್ ಬೆಲೆ 100 ರೂಪಾಯಿ ಇತ್ತು ಅಂದ್ರೆ ಅವ ಏನು ಮಾಡಕತ್ತಾನ, ಕೊಂಡ ಬೆಲೆ 100 ರೂಪಾಯಿ ಇದ್ದಿರ್ತದೆ 30 ರೂಪಾಯಿಗೆ ಮಾರಾಕತ್ತಾನ. ಅಂದ್ರೆ ಎಷ್ಟು ರೂಪಾಯಿ ಲಾಸ್ ಆಕೈತ್ರಿ ಅವನಿಗೆ? 70 ರೂಪಾಯಿ ಲಾಸ್ ಆಕೈತಿ. 100 ರೂಪಾಯಿಗೆ 70 ರೂಪಾಯಿ ಲಾಸ್ ಅಂದ್ರೆ ನಾವು ಪರ್ಸೆಂಟೇಜ್ ಅಂತ ಏನು ಮಾಡಬೇಕಾಗಿರ್ತದೆ, 100ಕ್ಕೆ ಫೈಂಡ್ ಔಟ್ ಮಾಡಬೇಕಾಗಿರ್ತದೆ. ಬಟ್ ಇಲ್ಲಿ 100 ರೂಪಾಯಿಗೆ 70 ರೂಪಾಯಿ ಅಂತ ನಷ್ಟ ಆಗತ್ತದ ಹೌದಿಲ್ಲ. ಅಂದ್ರೆ ಇಲ್ಲಿ ಕೂಡ ಈ ಪರ್ಸೆಂಟೇಜ್ ಏನಾಗಿರ್ತೈತೆ ಹೇಳ್ರಿ 70% ಅಂತ ಆಗಿರ್ತೈತಿ. ಆನ್ಸರ್ ಯಾವ ಸರಿ ಹೇಳ್ರಿ? ಆಪ್ಷನ್ 2 ಸರಿ. ಹಾಂ 70 ಸರಿ. ಎಸ್ ಓಕೆ. ನೆಕ್ಸ್ಟ್ ನೋಡ್ರಿ. ಎಸ್ ಓಕೆ ನೋಡ್ರಿ, ಇಲ್ಲಿವರೆಗೂ ಒಂದು 3 ಶಿಫ್ಟನ್ನು ನಾ ಏನು ಮಾಡಿದ್ದೀನಿ ಅಂತ ಸಾಲ್ವ್ ಮಾಡಿದ್ದೀನಿ ನೋಡ್ರಿ. ಒಂದು ಶಿಫ್ಟ್ ಒಳಗೆ 20 ಮ್ಯಾಥ್ಸ್ ಕ್ವಶನ್ಸ್ ಇದ್ದಿರ್ತಾವ. ಅದೇ ರೀತಿ ಆ 20 ಕ್ವಶನ್ಸ್ಗೆ ಒಂದು ಎಕ್ಸ್ಟ್ರಾ ಕ್ವಶನ್ಸ್ ಅಂತೇಳಿ ಕೊಟ್ಟು ಒಂದು ಶಿಫ್ಟ್ ಒಳಗೆ 40 ಕ್ವಶನ್ ಇರಂತೆ ಈ 3 ಶಿಫ್ಟನ್ನು ಸಾಲ್ವ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಮುಂಬರುವ ವಿಡಿಯೋದಲ್ಲಿ 4ನೇ ಶಿಫ್ಟನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.